ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 41ನೇ ಅಧ್ಯಾಯದಲ್ಲಿ ಭಗವಂತನ ನರಸಿಂಹಾವತಾರದ ಹಿನ್ನೆಲೆಯನ್ನು ನಾವು ಗಮನಿಸಿದೆವು. ಆ ಬಳಿಕ ಇವತ್ತಿನ ಕಥೆಯಲ್ಲಿ ಭಗವಂತನ ವಾಮನ ರೂಪದ ಅವತಾರವನ್ನು ನಾವು ನೋಡಬೇಕಾಗಿದೆ. ನಿನ್ನೆಯ ಕಥೆಯಂತೆ ಇಲ್ಲಿಯೂ ಕೂಡ ವಾಮನಾವತಾರದ ವಿಸ್ತೃತ ಕಥೆ ಏನಿದೆ ಅದನ್ನು ನಾವು ಭಾಗವತವನ್ನು ಗಮನಿಸುವಾಗ ಅಲ್ಲಿಯೇ ಗಮನಿಸೋಣ. ಇಲ್ಲಿ ಹರಿವಂಶದಲ್ಲಿ ಎಷ್ಟರ ಮಟ್ಟಿಗೆ ಆ ವಾಮನಾವತಾರದ ಕಥೆ ಬಂದಿದೆ ಅದನ್ನು ಮಾತ್ರ ಇಲ್ಲಿ ನಾವು ನೋಡಿದರೆ, ಭಾಗವತದಲ್ಲಿ ಮುಂದೆ ಆ ಕಥೆಯನ್ನು ವಿಸ್ತಾರವಾಗಿ ನೋಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಇದೇ ಭಗವಂತ ಹಿಂದೊಮ್ಮೆ ವಾಮನ ರೂಪವನ್ನು ತಾಳಿದ. ವಾಮನ ಅನ್ನೋ ಶಬ್ದಕ್ಕೂ ಕೂಡ ಸಂಸ್ಕೃತದಲ್ಲಿ ಕುಳ್ಳ ಅಂತಾನೆ ಅರ್ಥ. ಕುಳ್ಳ ಅಥವಾ ಬ್ರಹ್ಮಚಾರಿ ಅಂತಾನೆ ಅರ್ಥ. ಒಟ್ಟು ಅನ್ನೋ ಶಬ್ದಕ್ಕೆ ಮುಖ್ಯವಾಗಿ ಬ್ರಹ್ಮಚಾರಿ ಅಂತ ಅರ್ಥ. ವಾಮನ ಅನ್ನೋದಕ್ಕೆ ಕುಳ್ಳ ಅನ್ನೋ ಶಬ್ದವೇ ಇದೆ ಕೋಶದಲ್ಲಿ, ಕುಳ್ಳ ಅನ್ನೋ ಅರ್ಥವೇ ಇದೆ. ತನ್ನ ಆಕೃತಿಯಲ್ಲಿ ಬಹು ಚಿಕ್ಕವನಾಗಿ ತೋರಿಸ್ಕೊಂಡಂತೆ ಭಗವಂತ. ಬಹಳ ಚಿಕ್ಕ ರೂಪವನ್ನು ತೋರಿಸ್ಕೊಂಡು ಆ ಭಗವಂತ ಬಲಿ ಅಂದ್ರೆ ದೈತ್ಯರ ಚಕ್ರವರ್ತಿ ಆದಂತಹ ಬಲಿಯನ್ನ ತನ್ನ ಸಾಮರ್ಥ್ಯದಿಂದ ನಿಗ್ರಹ ಮಾಡಿ ದೇವತೆಗಳಿಗೆ ಜಯವನ್ನು ತಂದೊಡ್ಡಿದ. ಯತ್ರ ವಾಮನಮಾಶ್ರಿತ್ಯ ರೂಪಂ ದೈತ್ಯ ವಿನಾಶಕೃತ. ವಾಮನಂ ರೂಪಮಾಶ್ರಿತ್ಯ ಅಂದ್ರೆ ಚಿಕ್ಕ ರೂಪವನ್ನು ತಾಳಿಕೊಂಡು ಬಂದು ಆತ ಈ ದೈತ್ಯರ ನಾಶವನ್ನು ಮಾಡಿದ. ಅದೆಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ. ದೈತ್ಯರಾಜರಾದಂತಹ ಬಲಿ 3 ಲೋಕವನ್ನು ಗೆದ್ದು ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿ ಮಾಡಿ ತನ್ನ ಅಧೀನದಲ್ಲೇ ದೇವ ಸಾಮ್ರಾಜ್ಯವನ್ನು ಕೂಡ ಇಟ್ಕೊಂಡಿದ್ದ. ಅವನನ್ನು ನಿಗ್ರಹ ಮಾಡಲಿಕ್ಕಾಗಿ ಭಗವಂತ ವಾಮನಾವತಾರ ತಾಳಬೇಕಾಯಿತು. ಆ ಬಲಿಯೊಮ್ಮೆ ಯಾಗವನ್ನು ಮಾಡುವಾಗ ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ಬೇಕಾದಂತಹ ದಾನ ಇತ್ಯಾದಿಗಳನ್ನು ಕೊಡ್ತಾ ಇದ್ದ. ದಾನ ಇತ್ಯಾದಿಗಳನ್ನು ಕೊಡುವಾಗ ಈ ಭಗವಂತನಾದಂಥ ಮಹಾವಿಷ್ಣುವು ಕೂಡ ಅಲ್ಲಿ ಬಂದ 3 ಹೆಜ್ಜೆಗಳನ್ನು ಮಾತ್ರ ಅವನಿಂದ ಬೇಡಿದ. ಬಂದು ಬೇಡ್ತಾ ಇದ್ದವನು ಭಗವಂತ ತನ್ನನ್ನು ನಿಗ್ರಹ ಮಾಡಲಿಕ್ಕಾಗಿ ಬಂದಿದ್ದಾನೆ ಅಂತ ಬಲಿಗೆ ಪೂರ್ವ ಸೂಚನೆ ಆಯಿತು. ಇಷ್ಟೆಲ್ಲ ಆಗಿದ್ರೂ ಕೂಡ ಭಗವಂತನಿಗೆ ದಾನ ಮಾಡುವಂಥ ಅವಕಾಶವನ್ನು ನಾನು ಯಾಕೆ ಕಳ್ಕೋಬೇಕು ಅಂತ ಆಲೋಚನೆ ಮಾಡಿದೆ. ಆ ರಾಜ ಆಲೋಚನೆ ಮಾಡಿ ಭಗವಂತ ತನ್ನನ್ನು ನಿಗ್ರಹ ಮಾಡಿ ತನ್ನನ್ನು ಸೋಲಿಸಿದ್ರು ಕೂಡ ತೊಂದರೆ ಇಲ್ಲ, ಆದರೆ ಭಗವಂತ ಇಂಥ ಅವಕಾಶವನ್ನು ಕೊಟ್ಟಿರುವಾಗ ಅದನ್ನು ಕಳ್ಕೋಬಾರ್ದು ಅಂತ ಆಲೋಚನೆ ಮಾಡಿ 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದೆ. 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದಾಗ 3 ಹೆಜ್ಜೆಗಳನ್ನು ಅಳದು ಸಂಕಲ್ಪ ಮಾಡಿ ಕೊಟ್ಟ ಈ ಬಲಿ ಚಕ್ರವರ್ತಿ. ಆಗ ಆ ಹರಿಯು ತನ್ನ ವಾಮನ ರೂಪವನ್ನು ಹಿಗ್ಗಿಸಿಕೊಂಡು ತ್ರಿವಿಕ್ರಮ ರೂಪವನ್ನು ತಾಳಿದ. ತ್ರಿವಿಕ್ರಮ ರೂಪವನ್ನು ತಾಳಿ ತನ್ನ ಒಂದು ಹೆಜ್ಜೆಯಿಂದ ಭೂಲೋಕವನ್ನೆಲ್ಲವನ್ನು ಆಕ್ರಮಿಸಿಕೊಂಡ, ಮತ್ತೊಂದು ಹೆಜ್ಜೆಯಿಂದ ಆಕಾಶ ಲೋಕವನ್ನೆಲ್ಲೂ ಆಕ್ರಮಿಸಿಕೊಂಡ, 3ನೇ ಹೆಜ್ಜೆಯನ್ನ ಆ ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಕೂಡ ನಿಗ್ರಹ ಮಾಡಿ ಪಾತಾಳಕ್ಕೆ ಅವನನ್ನು ಒತ್ತಿ ಇಂದ್ರನಿಗೆ ಕಳ್ಕೊಂಡಂತಹ ಸ್ವರ್ಗದ ಸಾಮ್ರಾಜ್ಯವನ್ನು ಕೊಡಿಸಿದ. ಈ ಬಲಿಯ ಮುಂದೊಂದು ದಿವಸ ಇಂದ್ರ ಆಳ್ತಿದ್ದಾನೆ ಮುಂದಿನ ಒಂದು ಮನ್ವಂತರದಲ್ಲಿ ಅನ್ನೋ ಕಥೆಯನ್ನು ನಾವು ಹಿಂದೆ ಮನ್ವಂತರಗಳ ಕಥೆಯನ್ನು ನೋಡಿದ್ದೆವು. ವಾಮನಾವತಾರದ ಸಂಕೇತವನ್ನು ಕೂಡ ನಿನ್ನೆ ನರಸಿಂಹಾವತಾರ ಮತ್ತು ಕೃಷ್ಣಾವತಾರದ ಸಂಕೇತಗಳಿಗೆ ಸಂಬಂಧಪಟ್ಟಂತೆ ನಾನು ಏನು ಹೇಳಿದ್ದೆ ಅದೇ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಹಿಂದೊಮ್ಮೆ ನಾನು ಹೇಳಿದ್ದೆ, ಭಗವಂತನ ಅಸ್ತಿತ್ವವನ್ನು ಒಪ್ಪಲಿಕ್ಕೆ ತಯಾರಿಲ್ಲದೆ ಇದ್ದವರು ಕೆಲವರು ಇಂಥ ಕೆಲವು ತರ್ಕಗಳನ್ನು ಮಾಡ್ತಾರೆ. ಭಗವಂತ ಅಣೋರಣೀಯನೂ ಮಹತ್ವಮಹೀಯನೂ ಆಗೋದು ಹೇಗೆ? ಒಂದೇ ವಸ್ತು ಅತಿ ಚಿಕ್ಕ ರೂಪವನ್ನು ತಾಳೋದು ಮತ್ತು ಅತಿ ದೊಡ್ಡ ರೂಪವನ್ನು ತಾಳೋದು, ಇದು ತರ್ಕಕ್ಕೆ ವಿರುದ್ಧ ಅಂತ ಪ್ರಶ್ನೆ ಅವ್ರಿಗೆ. ತರ್ಕ ನಾವು ಮಾಡೋದಾಗಲಿ ಏನೋ ತರ್ಕ ಮಾಡಬಹುದು. ಭಗವಂತ ಇಲ್ಲ ಅಂತ ತರ್ಕ ಮಾಡಬಹುದು, ಭಗವಂತ ಸರ್ವಶಕ್ತ ಅಲ್ಲ ಅಂತ ತರ್ಕ ಮಾಡಬಹುದು, ಭಗವಂತ ಅಣೋರಣೀಯ ಮಹತ್ವಮಹೀಯ ಆಗೋದು ಹೇಗೆ ಇಂಥೆಲ್ಲ ತರ್ಕ ಮಾಡಬಹುದು. ಆ ಎಲ್ಲ ತರ್ಕಗಳಿಗೆ ತಾನು ನಿಲುಕದವನು ಅನ್ನೋದನ್ನ
ಭಗವಂತ ತೋರಿಸ್ಲಿಕ್ಕಾಗಿ ಅತಿ ಚಿಕ್ಕ ರೂಪವನ್ನು ತಾಳಿ ಮೊದಲು ಬಲಿ ಚಕ್ರವರ್ತಿ ಹತ್ರ ಬಂದ. ಆಮೇಲೆ ಅತಿ ದೊಡ್ಡ ರೂಪವನ್ನು ತಾಳಿ ತನ್ನ ಪಾದಗಳಿಂದಲೇ ಇಡೀ ಜಗತ್ತನ್ನು ಅಳೆಯಬೇಕಾದ್ರೆ ಅವನ ರೂಪ ಎಷ್ಟು ದೊಡ್ಡದಾಗಿರ್ಬೇಕು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಅಳೆದು ಆತ ಈ ಬಲಿ ಚಕ್ರವರ್ತಿಯನ್ನು ನಿಗ್ರಹ ಮಾಡಿದ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಸರ್ವಶಕ್ತಿತ್ವದ ಬಗ್ಗೆ, ಸರ್ವಜ್ಞತ್ವದ ಬಗ್ಗೆ ಮತ್ತು ಭಗವಂತನ ಅನವರಣೀಯತ್ವ ಮಹತ್ವಮಹೀಯತ್ವದ ಬಗ್ಗೆ ಏನೂ ತರ್ಕ ಮಾಡಬಹುದು. ಆದ್ರೆ ಹುರುಳಿಲ್ಲದಂತಹ ತರ್ಕಗಳನ್ನು ನಾವು ಶಾಸ್ತ್ರದ ಬಲದಿಂದಲೇ ಎದುರಿಸಬೇಕು ಅಂತ ನಾವು ಹೇಳಿದೆ. ಕೆಲವು ಸುಮ್ಮನೆ ತರ್ಕಗಳನ್ನು ನಿಮ್ಮ ಎದುರಿಗೆ ಇಡ್ತೇನೆ. ಹಿಂದೊಂದು ತರ್ಕ ಹೇಳಿದ್ದೆ, ಇವತ್ತು ಮತ್ತೊಂದು ತರ್ಕ ಹಾಗೆ ನೆನಪಿದಂತು. ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುವಂಥವ್ರು ಇಡುವಂಥ ಕೆಲವು ಕುತರ್ಕಗಳು. ಅದಕ್ಕೆ ನಿಜವಾದ ತರ್ಕ ಅನ್ನಬಾರದು, ಕುತರ್ಕ ಅನ್ಬೇಕಷ್ಟೇ ಅದನ್ನು. ಅಂಥ ಒಂದು ತರ್ಕವನ್ನ ಈಗ ಕೇಳಿ ನಿಮ್ಮ ಎದುರಿಗೆ ಹೇಳ್ತೇನೆ. ಆ ಹೋದ ಬಾರಿ ನಾನು ಹೇಳಿದ್ದೇನೆಂದ್ರೆ, ಭಗವಂತ ಅಣೋರಣೀಯನು ಮಹತ್ವಮಹೀಯನೂ ಆಗೋದು ಹೇಗೆ? ಒಂದೇ ವಸ್ತು ಅತಿ ಸಣ್ಣದು ಅತಿ ದೊಡ್ಡದಾಗೋದು ಹೇಗೆ? ಒಂದೇ ವಸ್ತು ಒಳಗೂ ಇರೋದು ಹೊರಗೂ ಇರೋದು ಹೇಗೆ ಅಸಂಭಾವಿತನೋ ಹಾಗೆ ಒಂದೇ ವಸ್ತು ಅತಿ ಸಣ್ಣದು ಆಗೋದು ಅತಿ ದೊಡ್ಡದು ಆಗೋದು ಹೇಗೆ ಅಂತ ಪ್ರಶ್ನೆ. ಒಬ್ರು ಯಾರೋ ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡಿ ಬರೆದಂಥ ಪುಸ್ತಕದಲ್ಲಿ ಅವರು ಇಟ್ಟಂಥ ಒಂದು ಪ್ರಶ್ನೆ ಇದೆ. ಮತ್ತೊಂದು ಪ್ರಶ್ನೆ ಏನಂದ್ರೆ, ಭಗವಂತ ನಿಜವಾಗ್ಲೂ ಸರ್ವಶಕ್ತ ಆಗಿದ್ದರೆ ಅವನಿಗೊಂದು ಸವಾಲು ನಮ್ದು, ನಮ್ಮ ನಾಸ್ತಿಕರ ಒಂದು ಗುಂಪಿನಿಂದ ಭಗವಂತನಿಗೆ ಸವಾಲು. ಎಂಥ ಸವಾಲು ಅಂದ್ರೆ, ಭಗವಂತ ತನಗೆ ಎತ್ತಲಿಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ದೊಡ್ಡ ಬಂಡೆಗಲ್ಲನ್ನು ಸೃಷ್ಟಿ ಮಾಡಬೇಕು. ಏನಂತ? ಭಗವಂತ ತನಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ಬಂಡೆಕಲ್ಲನ್ನು ಸೃಷ್ಟಿ ಮಾಡಬೇಕು. ಅಂತ ಕಲ್ಲನ್ನು ಸೃಷ್ಟಿ ಮಾಡಿಬಿಟ್ರೆ ಭಗವಂತನಿಗೆ ಆ ಕಲ್ಲನ್ನು ಎತ್ತಲಿಕ್ಕೆ ಬರದೇ ಇದ್ರೆ ಅವನು ಸರ್ವಶಕ್ತ ಅಲ್ಲ ಅಂತ ಆಯ್ತು. ಕಲ್ಲು ಅಂತ ಬಂಡೆ ಕಲ್ಲನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರ್ದಿದ್ರೆ ಸರ್ವಶಕ್ತ ಅಲ್ಲ ಅಂತ ಆಯ್ತು ಮತ್ತೆ. ಯಾಕಂದ್ರೆ ಅಂಥದೊಂದು ಕೆಲಸ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ಆಯ್ತಲ್ಲ. ಸರ್ವಶಕ್ತ ಅಂತಂದ್ರೆ ಎಲ್ಲಾ ವಸ್ತುವನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರ್ತಿರ್ಬೇಕು ಮತ್ತು ಸೃಷ್ಟಿ ಮಾಡಿದ್ದನ್ನೆಲ್ಲ ಹೊರುವಂತ ಸಾಮರ್ಥ್ಯ, ಅದನ್ನ ಎರಿಯುವಂತ ಸಾಮರ್ಥ್ಯ ಎಲ್ಲಾನು ಇರಬೇಕು. ಇಂಥದೊಂದು ತರ್ಕ ಯಾರೋ ಒಬ್ರು ಮಾಡಿದ್ರು. ಅಪ್ರಯೋಜಕವಾದ ತರ್ಕಗಳೆಲ್ಲವೂ ಕೂಡ ಇವೆಲ್ಲ ತರ್ಕಗಳೇನಿದೆ ನಮ್ಮಂತಹ ಜನಸಾಮಾನ್ಯರ ಸೀಮಿತ ಶಕ್ತಿಗೆ ಸಂಬಂಧಿಸಿದ ತರ್ಕ ಇವೆ. ನಾವು ಒಳಗಿದ್ರೆ ಹೊರಗಿರಲಾರೆವು, ನಾವು ಈ ರೂಪದಲ್ಲಿದ್ರೆ ಇದಕ್ಕಿಂತ ದೊಡ್ಡ ರೂಪದಲ್ಲಿ ಇರಲಾರೆವು. ಇದಕ್ಕಿಂತ ಯಾರ್ಯಾರು ನಮ್ಗೆ ಚಾಲೆಂಜ್ ಮಾಡಿದ್ರೆ ಈ ರೂಪವನ್ನು ಬಿಟ್ಟು ಬೇರೆ ರೂಪ ತಗೋಂತ ನಮ್ಗೆ ಯಾರು ಹೇಳಿದ್ರೆ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವೆಲ್ಲವೂ ಭಗವಂತನ ಅಪಾರ ಶಕ್ತಿಗೆ ಹೋಲಿಸಿದ್ರೆ ಈ ಎಲ್ಲ ತರ್ಕಗಳು ನಿಷ್ಪ್ರಯೋಜಕ ತರ್ಕಗಳು. ಯಾಕೆಂದ್ರೆ ಈಶಾವಾಸಿ ಉಪನಿಷತ್ತು ಏನ್ ಹೇಳ್ತದೆ? ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಭಾಷ್ಯತಃ. ತತ್ ಅಂದ್ರೆ ಆ ಪರಬ್ರಹ್ಮ ಇದೆಯಲ್ಲ, ಆ ಜಗತ್ತನ್ನು ಆಳುವಂತಹ ಮೂಲ ಶಕ್ತಿ ಅದು ಏಜತಿ ಇಲ್ಲಿ ಬರ್ತಾ ಇದೆ, ತನ್ನೇಜತಿ ಅದಿಲ್ಲಿ ಬರ್ತಿಲ್ಲ. ನೀವು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದು ಕಾಲದಲ್ಲಿ ಬರೋ ಕೆಲಸ ಮಾಡಬೇಕು, ಮತ್ತೊಂದು ಕಾಲದಲ್ಲಿ ಹೋಗೋ ಕೆಲಸ ಮಾಡಬೇಕು. ಏಕಕಾಲದಲ್ಲಿ ಹೋಗೋ ಕೆಲಸನೂ ಮಾಡ್ಲಿಕ್ಕೆ ನಿಮ್ಗೆ ಬರೋ ಕೆಲಸನೂ ನಿಮ್ಮ ಕೈಯಿಂದ ಸಾಧ್ಯ ಆಗೋದು. ಹಾಗೇನೆ ಮನೆಯ ಒಳಗೂ ಹೊರಗೂ ನೀವು ಇರಲಾರ್ರಿ. ಒಮ್ಮೆ ಸಣ್ಣ ಈ ರೂಪದಿಂದ ಮತ್ತೊಮ್ಮೆ ದೊಡ್ಡ ರೂಪದಿಂದ ಕೂಡ ನೀವು ಇರಲಾರ್ರಿ. ಇದೆಲ್ಲ ನಮ್ಮ ಶಕ್ತಿಗೆ ಸಂಬಂಧಪಟ್ಟು. ನಮ್ಮ ಶಕ್ತಿ ಮೀರಿದ ದೊಡ್ಡ ದೊಡ್ಡ ಯಾವುದೇ ಕೆಲಸವನ್ನು ನಾವು ಮಾಡಲಾರೆವು, ಅಂತ ದೊಡ್ಡ ದೊಡ್ಡ ವಸ್ತುವನ್ನು ನಾವು ಹೊರಲಾರೆವು. ಅಂತ ಶಕ್ತಿ ನಮಗಿಲ್ಲ. ತೋಳ್ಬಲವೂ ಇಲ್ಲ, ಆತ್ಮಬಲವೂ ಇಲ್ಲ, ಮನೋಬಲವೂ ನಮಗಿಲ್ಲ. ಅಥವಾ ಅಂತ ದಿವ್ಯ ವಸ್ತುಗಳನ್ನು ಸೃಷ್ಟಿ ಮಾಡುವಂಥ ಶಕ್ತಿಯೂ ನಮಗಿಲ್ಲ. ಹೀಗೆ ಆ ಎಲ್ಲ ಏನೇ ಕುತರ್ಕಗಳನ್ನು ಮಾಡಿದ್ರು ಅವೆಲ್ಲ ಭಗವಂತನ ಅಪಾರ ಶಕ್ತಿಯನ್ನು ನಾವು ಪರಿಗಣಿಸಿದ್ರೆ ಅದರ ಎದುರಿಗೆ ಆ ತರ್ಕಗಳು ವ್ಯರ್ಥ. ತರ್ಕಗಳನ್ನು ಪ್ರಯೋಗ ಮಾಡ್ತಾ ಕೂತ್ರೆ ಭಗವಂತನ ಅಸ್ತಿತ್ವವೂ ಸಿದ್ಧ ಆಗೋದಿಲ್ಲ, ಭಗವಂತನ ಸರ್ವಶಕ್ತತ್ವವೂ ಸಿದ್ಧ ಆಗೋದಿಲ್ಲ. ಹಾಗಾಗಿ ಭಗವಂತನ ನಾವು ಯಾವ ಪ್ರಮಾಣದಿಂದ ನಂಬಬೇಕಾದದ್ದು ಶಾಸ್ತ್ರ ಪ್ರಮಾಣದಿಂದ. ಪ್ರತ್ಯಕ್ಷ, ಅನುಮಾನ, ಮೂರು ಪ್ರಮಾಣಗಳೇನಿವೆ. ಪ್ರತ್ಯಕ್ಷಕ್ಕಂತೂ ಭಗವಂತ ನಿಲ್ಕುವಂಥವನಲ್ಲ. ಈ ಲೌಕಿಕ ವಸ್ತುಗಳಷ್ಟೇ ಪ್ರತ್ಯಕ್ಷಕ್ಕೆ ನಿಲ್ಕುವಂಥವು. ಅನುಮಾನ ಅಂದ್ರೆ ತರ್ಕ. ಇಂಥ ವ್ಯರ್ಥ ತರ್ಕಗಳನ್ನು ಮಾಡ್ತಾ ಹೋದ್ರೆ, ದುಷ್ಟ ತರ್ಕಗಳನ್ನು ಮಾಡಿದ್ರೆ ಅದಕ್ಕೂ ಕೂಡ ಭಗವಂತ ನಿಲ್ಕುವಂಥವನಲ್ಲ. ಇನ್ನು ಶಾಸ್ತ್ರಕ್ಕೆ ಮಾತ್ರ ನಾನು ನಿಲ್ಕುವವನು. ಆ ಶಾಸ್ತ್ರ ನನ್ನನ್ನು ಯಾವ ಥರ ವರ್ಣನೆ ಮಾಡ್ತದೋ ಹಾಗೆ ನಾನಿದ್ದೇನೆ, ನೀವು ನನ್ನನ್ನು ಹಾಗೆ ನಂಬಿ ಅಂತ ತೋರಿಸ್ಕೊಡೋದು ನರಸಿಂಹಾವತಾರ, ಕೃಷ್ಣಾವತಾರ, ವಾಮನಾವತಾರ ಇತ್ಯಾದಿ ಎಲ್ಲದರದ್ದು ಉದ್ದೇಶ. ತಾನು ಸಾಕಾರ, ನಿನ್ನೆ ನಾನು ಹೇಳಿದೆ, ನಾನು ಸಾಕಾರ, ಸಗುಣ, ನನ್ನ ಅಸ್ತಿತ್ವ ಸತ್ಯ, ನನ್ನ ಗುಣಗಳು ಸತ್ಯ, ನನ್ನ ಆಕಾರ ಸತ್ಯ, ನಾನು ಅಣೋರಣೀಯ ಅನ್ನೋದು ಸತ್ಯ, ಮಹತ್ವಮಹೀಯ ಅನ್ನೋದು ಸತ್ಯ, ನಾನು ಸರ್ವಶಕ್ತ ಅನ್ನೋದು ಸತ್ಯ, ಮತ್ತು ಶಾಸ್ತ್ರಗಳು ಪ್ರಮಾಣ ಅನ್ನೋದು ಸತ್ಯ. ಅಷ್ಟನ್ನೆಲ್ಲ ತಿಳಿಸಕ್ಕಾಗಿ ಭಗವಂತ ಈ ವಿಭಿನ್ನ ಅವತಾರಗಳನ್ನು ತಾಳ್ತಾನೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ
ಅವನು ಯಾಕೆ ಇಂಥ ವಿಚಿತ್ರವಾದ ಅವತಾರದಿಂದ ಯಾಕೆ ತಾಳ್ತಾನೆ ಭಗವಂತ ಅನ್ನೋ ಪ್ರಶ್ನೆಗೆಲ್ಲ ನಮಗೆ ಉತ್ತರ ಸಿಕ್ಕಂತ ಆಗ್ತದೆ. ಏನ್ ಹೇಳ್ತದೆ ನಾರಾಯಣ ವರ್ಮ, ಭಾಗವತದಲ್ಲಿ ಬರುವಂತ ನಾರಾಯಣ ವರ್ಮ ಅಂದ್ರೆ, ಯಥಾ ಹಿ ಭಗವಾನೇವ ವಸ್ತುತ ಸದಕಟ್ಟಯತ್ ಸತ್ಯೇನಾನೇ ನನಸ್ತರ್ವೇ ಯಾಂತು ನಾಶಂ ಉಪದ್ರವಾಹ ಅಂತ ಭಾಗವತದ 6ನೇ ಅಧ್ಯಾಯದಲ್ಲಿ ಬರುವಂತ 6ನೇ ಸ್ಕಂದದಲ್ಲಿ ಬರುವಂತ ನಾರಾಯಣ ವರ್ಮ. ಇದೇ ಭಗವಂತನೇ ಸತ್ತು ಅಸತ್, ಸತ್ತಾದ ಜಗತ್ತು ಅಸತ್ತಾದ ಜಗತ್ತು, ಈ ಜಗತ್ತಿನಲ್ಲಿ ಏನಿದೆಯಲ್ಲ ಈ ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡಿರುವಂತವನು ಭಗವಂತನೇ. ಸತ್ತು ಅವನೇ, ಅಸತ್ತು ಅವನೇ. ಹೀಗೆ ಸದಸದಾತ್ಮಕವಾದಂತಹ ಇಡೀ ಜಗತ್ತೆಲ್ಲವೂ ಭಗವಂತನ ಸ್ವರೂಪ. ಆದ್ದರಿಂದ ಈ ಒಂದು ಸ್ವರೂಪವನ್ನು ನಾವು ತಿಳ್ಕೊಂಡ್ರೆ ಸತ್ಯೇ ನಾನೇ ನನಸ್ತರ್ವೇ ಯಾಂತು ನಾಶಂ ಉಪದ್ರವಾಹ, ನಮ್ಮನ್ನು ಬೆಂಬತ್ತಿ ಕಾಡುವಂತಹ ಎಲ್ಲ ಉಪದ್ರವಗಳು, ಎಲ್ಲ ತೊಂದರೆಗಳು, ಎಲ್ಲ ಭಯಗಳು ಈ ಸತ್ಯದ ಜ್ಞಾನದಿಂದ ಹೋಗುತ್ತವೆ. ಸತ್ಯವನ್ನು ಮನುಷ್ಯ ತಿಳ್ಕೊಳ್ಳಿಕ್ಕಾಗಿ ಅದಕ್ಕಾಗಿ ಪ್ರಯತ್ನ ಪಡಬೇಕು. ಇಷ್ಟಕ್ಕಷ್ಟಕ್ಕಾಗಿ ಆಧ್ಯಾತ್ಮಿಕ, ಆದಿದೈವಿಕ, ಮತ್ತು ಆದಿಭೌತಿಕ ಅಂತ 3 ತರದ ತಾಪಗಳು ಅಂತ ನಾವೇನು ಹೇಳ್ತೀವಲ್ಲ, ಅಥವಾ ತಾಪತ್ರಯಗಳು ಅಂತ ಹೇಳ್ತೀವಿ. ಆ ತಾಪತ್ರಯವನ್ನು ಮನುಷ್ಯ ಸತ್ಯದ ಜ್ಞಾನದಿಂದ ಕಳ್ಕೋಬೇಕು. ಆ ಸತ್ಯದ ಜ್ಞಾನಕ್ಕಾಗಿ ಪ್ರಯತ್ನ ಪಡಬೇಕು. ಪ್ರಮಾಣ ಜ್ಞಾನ ಪುರಸ್ಸರವಾಗಿ ಪ್ರಯತ್ನ ಪಡಬೇಕು. ಈ ತನ್ನ ಮಹಿಮೆಯನ್ನು ತಿಳಿಸಲಿಕ್ಕಾಗಿ ಭಗವಂತ ಅತಿ ಚಿಕ್ಕ ರೂಪವನ್ನೊಮ್ಮೆ, ಅತಿ ದೊಡ್ಡ ರೂಪವನ್ನೊಮ್ಮೆ ತ್ರಿವಿಕ್ರಮ ಅಂತ ಅನ್ಸ್ಕೊಂಡ ಅವನು. ವಿಕ್ರಮ ಅಂತಂದ್ರೆ ದಾಖಲೆ, ರೆಕಾರ್ಡ್ ಅಂತ ಅರ್ಥ ನಾವು ಇಟ್ಕೊಳ್ಳೋದಾದ್ರೆ, ಭಗವಂತ ಆವತ್ತು ಮಾಡಿದ ಈ 3 ಹೆಜ್ಜೆಗಳ ರೆಕಾರ್ಡ್ ಏನಿದೆ, ಆ ರೆಕಾರ್ಡ್ ಅನ್ನು ಇನ್ನೂ ಯಾರು ಮುರಿದೇ ಇಲ್ಲ. ಮುರಿದ್ರೆ ಅವನೇ ಮುರಿಬೇಕಷ್ಟೆ. ಹೀಗೆ ತನ್ನ ವಿಭಿನ್ನವಾದಂತ ಶಕ್ತಿಗಳನ್ನ, ಗುಣಗಳನ್ನ ತೋರಿಸುವುದು ಭಗವಂತನ ಅವತಾರಗಳ ಉದ್ದೇಶ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಭಗವಂತ ಎಲ್ಲರನ್ನು ಸೋಲಿಸಿದ್ನಲ್ಲ, ಎಲ್ಲವನ್ನು ಸೋಲಿಸಿದಾಗ ದಾನವ ರಾಜನಾದಂತಹ ಬಲಿಗೆ ದುಃಖ ಆಗಲಿಲ್ಲ. ಸೋತಿದ್ದು ನಾನು ಭಗವಂತನ ಕಡೆಯಿಂದ, ಬೇರೆ ಯಾರ್ದೋ ಕಡೆಯಿಂದ ಅಲ್ಲ ಅಂತ ಅವನಿಗೆ ಸಮಾಧಾನವೇ ಇತ್ತು. ಆದ್ರೆ ಅವನ ಕೈಯಲ್ಲಿದ್ದಂಥ ರಾಕ್ಷಸರಿದ್ರಲ್ಲ, ಅವ್ರಿಗೆ ಇದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಈ ಭಗವಂತ ಕಪಟಿಯಾಗಿ ಬಂದು ನಮ್ಮನ್ನು ಸೋಲಿಸಿಬಿಟ್ನಲ್ಲ, 3 ಹೆಜ್ಜೆ ನೆಪದಿಂದ ನಮ್ಮನ್ನು ಸೋಲಿಸಿಬಿಟ್ನಲ್ಲ ಅಂತ ಅವ್ರು ಬಹಳ ಸಂಕಟಪಟ್ಟರು. ಅವರು ಸಂಕಟಪಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಈ 3 ಹೆಜ್ಜೆಯ ಈ ಪರಾಕ್ರಮಶಾಲಿ ಆದಂತ ಭಗವಂತ ಏನಿದ್ದಾನೆ, ಇವನನ್ನ ಸೋಲಿಸಿಬಿಡ್ಬೇಕು ನಾವು. ಈ ಭಗವಂತನ ಸತ್ಯ ಸ್ವರೂಪ ಏನಿದೆ ಇದನ್ನು ನಾವು ಹಿಮ್ಮೆಟ್ಟಿಸಬೇಕು ಅಂತ ಪ್ರಯತ್ನ ಪಟ್ಟಿದರು. ಸತ್ಯವನ್ನೇ ಹಿಮ್ಮೆಟ್ಟಿಸಬೇಕು ಅಂತ ಅವ್ರು ಪ್ರಯತ್ನ ಮಾಡಿದ್ರಿಂದ ಆ ವಿಷಯದಲ್ಲಿ ಅವರು ಸೋತರು. ಭಗವಂತ ಅವರನ್ನೆಲ್ಲರನ್ನೂ ಕೂಡ ತನ್ನ ಪಾದ ಮತ್ತು ಕೈಗಳ ಹೊಡೆತದಿಂದಲೇ ಸೋಲಿಸಿಬಿಟ್ಟ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸತ್ಯ ಅಂತ ನಾನು ಹೇಳಿದ್ನಲ್ಲ, ಆಕಸ್ಮಿಕವಾಗಿ ದಾಸರ ಒಂದು ವಚನ, ಒಂದು ಪದ ಒಂದು ನೆನಪಿಗೆ ಬಂತು. ಯಾವ ವಿಷಯಗಳು ನಮಗೆ ವಿರುದ್ಧ ಅಂತ ಕಾಣಿಸ್ತಾವಲ್ಲ, ಭಗವಂತನ ಅನೋರಣೀಯತ್ವ ಮತ್ತು ಮಹತ್ವಮಹೀಯತ್ವ, ಇವುಗಳು ನಮಗೆ ವಿರುದ್ಧ ಅಂತ ಕಾಣಿಸ್ತಾವಲ್ಲ, ಇವು ಜ್ಞಾನಿಗಳಿಗೆ ವಿರುದ್ಧ ಅಲ್ಲ, ಅಜ್ಞಾನಿಗಳಿಗಷ್ಟೇ ಇವು ವಿರುದ್ಧ. ನಮ್ಮಂಥವ್ರಿಗೆ ವಿರುದ್ಧ, ಬಲಿಚಕ್ರವರ್ತಿಗೆ, ವಿಜಯದಾಸರಿಗೆ, ಪುರಂದರದಾಸರಂಥವರಿಗೆ ಇವು ಯಾವ ವಿರುದ್ಧ ಅಲ್ಲ. ಅವ್ರು ಪುರಂದರದಾಸದ ಒಂದು ಹಾಡಿದೆ, ನೀವೆಲ್ಲರೂ ಕೇಳಿರ್ಬೋದು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು, ಇಲಿಯು ವಲಯ ಚಾಚುವುದ ಕಂಡೆ, ಬೆಕ್ಕು ಧಕ್ಕರಿ ಮಾಡುವುದ ಕಂಡೆ, ಪುರಂದರ ವಿಠಲನ ಪಾದದ ಕಂಡೆ ಪರ್ವತ ಗಡ್ತಾರ. ಸುಳ್ಳು ನಮ್ಮಲ್ಲಿಲ್ಲ, ನಾವೆಂದೂ ಸುಳ್ಳಾಡೋರಲ್ಲ ಅಂದ್ರೆ ದಾಸರು ಒಪ್ಪಬೇಕಾದ ಮಾತು. ಅವರೆಂದೂ ಸುಳ್ಳು ಹೇಳೋರಲ್ಲ, ಸುಳ್ಳು ಹೇಳ್ಬೇಕಾದ ಅವಶ್ಯಕತೆಯೂ ಅವ್ರಿಗಿಲ್ಲ. ಆದ್ರೆ ಸುಳ್ಳೇ ನಮ್ಮನಿ ದೇವರು, ನಮ್ಮ ಕುಲದೇವರ ಸುಳ್ಳು ಅಂತ ಹೇಳ್ತಾರೆ. ಸುಳ್ಳು ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಆ ದಾಸರ ಮಾತನ್ನು ಒಡೆದು ನೋಡಿದ್ರೆ, ಸತ್ಯ ಅಂದ್ರೆ ಸುಳ್ಳು, ನಿಜ. ಸುಳ್ಳು ಅಂದ್ರೆ ಅಸತ್ಯ. ಕನ್ನಡದ ಶಬ್ದಗಳಿಂದ ಭಗವಂತ ವಾಕ್ಯ ಅಲ್ಲ, ಆದ್ರೆ ಸಕಲ ಸಂಸ್ಕೃತಿ ಶಬ್ದಗಳಿಂದಲೂ ಭಗವಂತನ ವಾಕ್ಯ ಅಂತೀವಿ, ಸರ್ವಶಬ್ದ ವಾಕ್ಯ. ಆದ್ರಿಂದ ಸತ್ಯ ಶಬ್ದದಿಂದಲೂ ಅವನೇ ವಾಕ್ಯ, ಅಸತ್ಯ ಶಬ್ದದಿಂದಲೂ ಅವನೇ ವಾಕ್ಯ. ಅಸತ್ಯ ಶಬ್ದದಿಂದ ವಾಕ್ಯನಾದಂಥ ಭಗವಂತನೇ ನಮ್ಮ ಕುಲದೇವರು ಅಂತ ಈಗ ದಾಸರ ಮಾತಿಗೆ ನಾವು ಅರ್ಥ ಮಾಡ್ತಾ ಇದ್ದೇವೆ. ಇಲಿ ವಲಯ ಚಾಚುವುದನ್ನು ನೋಡಿದೆ, ಬೆಕ್ಕು ಭಕ್ರಿ ಮಾಡುವುದು ಕಂಡೆ ಅಂತ ಇಂಥ ವಿರೋಧಾಭಾವದ ಸಂಗತಿಗಳೇನಿದೆಯಲ್ಲ, ಅದಕ್ಕೆ ಏನಾದ್ರು ಸಂಕೇತ ಇರ್ತದೆ. ಸಂಕೇತ ನನಗೂ ಏನು ಗೊತ್ತಿಲ್ಲ, ಮುಂದೊಂದ್ಸರಿ ಎಲ್ಲಾದ್ರೂ ಅದ್ರ ಸಂಕೇತ ನನಗೆ ಅರ್ಥ ಆದ್ರೆ ನಾನು ತಿಳಿಸ್ತೀನಿ, ಅಥವಾ ನಿಮಗೆ ಆ ಸಂಕೇತ ಎಲ್ಲಾದ್ರೂ ಗೊತ್ತಿದ್ರೆ ನೀವೇ ತಿಳಿಸಿ ಅಂತಂದ್ರೆ. ಇಂಥ ನಮಗೆ ವಿರೋಧಾಭಾಸಗಳಾಗಿ ಕಾಣುವಂಥ ಸಂಗತಿಗಳೆಲ್ಲ ದಾಸರಿಗೆ ತೀರಾ ಸರಳವಾದಂಥ ಸಂಗತಿಗಳವರು. ನಾವು ಭಗವಂತನ ಪಾದವನ್ನೇ ನೋಡಿಲ್ಲ, ಭಗವಂತನ ಪಾದವನ್ನು ನೋಡಿಲ್ಲ, ಅವನ ಮುಖಾನು ನೋಡಿಲ್ಲ, ಅವನ ಕೈಕಾಲು ನೋಡಿಲ್ಲ, ಏನೂ ನಾವು ನೋಡಿಲ್ಲ. ಆದ್ರೆ ದಾಸರು ಭಗವಂತನನ್ನ ತಮ್ಮ ಮುಂದೆ ಕುಣಿಸಬಲ್ಲವರು. ಹರಿಕುಣಿದ, ನಮ್ಮ ಹರಿಕುಣಿದ ಅಂತ ಹೇಳಿ ಅವ್ರು ಕುಣಿಯೋದನ್ನು ನೋಡಿದ್ರು, ಭಗವಂತನ ಕಾಲನ್ನು ನೋಡಿದ್ರು, ಅವನ ಕಾಲ್ಗೆಜ್ಜೆ ನೋಡಿದ್ರು, ಅವನ ಮುಗುಳ್ನಗು ಮುಖ ನೋಡಿದ್ರು, ಎಲ್ಲನೂ ಅವ್ರು ನೋಡಬಲ್ಲರು. ಹಾಗೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಡತಾರ, ಪರ್ವತದಷ್ಟು ಎತ್ತರವಾದಂತಹ ಭಗವಂತನ ಪಾದವನ್ನು ಕಂಡೆ.
ಅನ್ನೋದು ವಾಮನಾವತಾರಕ್ಕೆ ಸಂಬಂಧಪಟ್ಟಂತ ಸಂಗತಿ ಆಗಿರಬೇಕು, ಅದು ಆ ದಾಸರ ಸಂಕೇತ ಆಗಿರಬೇಕು ಅಂತ ನಾನು ನೆನಪಿಗೆ ಬಂತು. ಹಾಗೆ ನಮಗೆ ವಿರುದ್ಧ ಅಂತ ಕಾಣುವ ಸಂಗತಿಗಳೆಲ್ಲ ನಮ್ಮ ಅಜ್ಞಾನವನ್ನು ತೋರಿಸ್ತಾವ ಅಷ್ಟೇ, ವಾಸ್ತವಿಕವಾದ ವಿರುದ್ಧಗಳಲ್ಲ. ದಾಸರಂಥವರಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ಆಗಲಿ, ಭಗವಂತನ ಸರ್ವಶಕ್ತತ್ವದ ಬಗ್ಗೆ ಆಗಲಿ, ಭಗವಂತನ ಇಂಥ ವಿಭಿನ್ನ ಗುಣಗಳ ಬಗ್ಗೆ ಆಗಲಿ ಯಾವುದೇ ವಿರೋಧಾಭಾಸ ಅವ್ರಿಗೆ ಕಾಣೋದಿಲ್ಲ. ಭಗವಂತನ ಆಪದ್ರಕ್ಷತ್ವದ ಬಗ್ಗೆನೂ ಕೂಡ ಅವ್ರಿಗೆ ಬಲವಾದಂಥ ವಿಶ್ವಾಸ. ಅದಕ್ಕಾಗಿ ದಾಸರು ಇರುವಂಥ ಮಟ್ಟ ದೊಡ್ಡ ಮಟ್ಟ, ನಾವು ಇರುವಂಥ ಮಟ್ಟ ಇಂಥದ್ದು, ಇದಕ್ಕಿಂತ ಕೆಳಗಿನ ಮಟ್ಟದವರು ರಾಕ್ಷಸರು ಅಂತ ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಸತ್ಯ ಸ್ವರೂಪನಾದಂಥ ಭಗವಂತನನ್ನ ಹಿಮ್ಮೆಟ್ಟಿಸಬೇಕು ಅಂತ ಹೊರಟರು. ಯಾರವರು? ವಿಪ್ರಚಿತ್ತಿ, ಶಿಬಿ, ಶಂಕುರಯ, ಶಂಕು ಹೀಗೆ ಮೊದಲಾದಂಥ ದೊಡ್ಡ ಒಂದು ಪಟ್ಟಿ ಇಲ್ಲಿದೆ. ಖನ ಮೊದಲಾದಂತಹ ಬಲಿಚಕ್ರವರ್ತಿಯ ಅನುಚರರಾದಂತಹ ರಾಕ್ಷಸರು ತಮ್ಮ ಅಧೀಶ್ವರನನ್ನು ವಂಚಿಸಿಬಿಟ್ನಲ್ಲ ಈ ಶ್ರೀಹರಿ, ಇವನನ್ನು ದಂಡಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಅವರು ಶತಘ್ನಿ, ಚಕ್ರ, ಪರಿಘ, ದೊಡ್ಡ ದೊಡ್ಡ ಬಂಡೆಕಲ್ಲು, ಬಿಂಡಿಪಾಲ, ಉಲೂಖಲ, ಕೆಲವರಿಗೆ ಬೇರೆ ಏನು ಆಯುಧ ಸಿಗದೇ ಇದ್ದವರು ದೊಡ್ಡ ದೊಡ್ಡ ಹೊರಗನ್ನೇ ತಗೊಂಡ್ಬಂದ್ರು, ಅದನ್ನೇ ಭಗವಂತನ ಮೇಲೆ ಹಾಕಿ ಬರೋಣ ಅಂತ ಹೇಳಿ. ಇಂಥ ವಿಚಿತ್ರವಾದಂಥ ಆಯುಧಗಳನ್ನು ಅವ್ರು ಹೊತ್ಕೊಂಡಿದ್ರು. ಮತ್ತೊಂದು, ಆ ಎಲ್ಲ ರಾಕ್ಷಸರಿಗೆ ವಿಚಿತ್ರವಾದಂಥ ಮುಖಗಳಿತ್ತು. ಕೆಲವರು ನೋಡಲಿಕ್ಕೆ ತುಂಬಾ ಸುಂದರವಾಗಿದ್ರು, ಮತ್ತು ಕೆಲವರು ಸಾಧಾರಣವಾದಂಥ ರೂಪ ಉಳ್ಳವರಾಗಿದ್ರು. ಇನ್ನು ಕೆಲವರು ಆಮೆ ಇರ್ತದೆ, ನೀರಿನ ಸಂಚಾರ ಮಾಡುವಂಥ ಆಮೆ, ಕೂರ್ಮದ ಮುಖ ಇದ್ದವರು, ಕೋಳಿಯ ಮುಖ ಇದ್ದವರು, ಮೊಲ, ಗೂಬೆ, ಕತ್ತೆ, ಒಂಟೆ, ಹಂದಿ, ಮೀನು, ನರಿ, ಇಲಿ, ಆನೆ, ಕುರಿ, ದನ, ಆಡು, ಮುಳ್ಳು ಹಂದಿ, ಆಮೇಲೆ ಓತಿಕೇತ, ಖಡ್ಗಂಬ, ನವಿಲು, ಇಂತಹ ವಿಲಕ್ಷಣವಾದಂಥ ಯಾವ್ಯಾವ ಪ್ರಾಣಿಗಳ ಜಗತ್ತಲ್ಲಿ ಸಾಧ್ಯವೋ ಅಂತ ಎಲ್ಲ ಪ್ರಾಣಿಗಳ ಮುಖ ಇದ್ದವರು ಕೆಲವರಿದ್ರು. ಇಂಥವರು ಆ ಭಗವಂತನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಧಾವಿಸಿ ಬಂದ್ರು. ಕೆಲವರು ಆನೆ ಚರ್ಮ ಉಟ್ಕೊಂಡಿದ್ರು, ಇನ್ನು ಕೆಲವರು ಕೃಷ್ಣಾಜಿನ ಉಟ್ಕೊಂಡಿದ್ರು, ಕೆಲವರು ಒಂಟೆ ಚರ್ಮ ಉಟ್ಕೊಂಡಿದ್ರು, ಕೆಲವರು ರೇಷ್ಮೆ ಬಟ್ಟೆ ಉಟ್ಕೊಂಡಿದ್ರು, ಕೆಲವರು ತಲೆಗೆ ರುಮಾಲು ಕಟ್ಕೊಂಡಿದ್ರು, ಮತ್ತು ಕೆಲವರು ಕಿರೀಟ ಹುಟ್ಟಿದ್ರು, ಕಿರೀಟ ತಲೆಯ ಮೇಲೆ ಧರಿಸಿದ್ರು, ಕೆಲವರು ಕರ್ಣಕುಂಡಲ ಧರಿಸಿದ್ರು, ಕೆಲವರು ನೋಡಲಿಕ್ಕೆ ತುಂಬಾ ಸುಂದರವಾಗಿದ್ರು, ಕೆಲವರು ಮೈಗೆ ನಾನಾ ಥರದ ಸುಗಂಧಾದಿ ದ್ರವ್ಯಗಳನ್ನು ಹಚ್ಕೊಂಡಿದ್ರು. ಇಂಥವರೆಲ್ಲರೂ ಕೂಡ ತಮ್ಮ ಅಧಿನಾಯಕನಾದಂತಹ ಬಲಿಯನ್ನು ವಂಚಿಸಿ ಈತ ವಿಷ್ಣು ನಮ್ಮನ್ನು ಸೋಲಿಸಿದ್ನಲ್ಲ ಅಂತ ಅವನನ್ನು ಆಕ್ರಮಿಸಿದ್ರು ಹರಿಯನ್ನ. ಆದ್ರೆ ಭಗವಂತ ತನ್ನ ಪಾದ ಮತ್ತು ಕೈಗಳಿಂದ ಆ ಭಗವಂತ ಅವರನ್ನು ಪಡೆದು ಓಡಿಸಿಬಿಟ್ಟ. ಸಮರ್ಥ ಸರ್ವಾನ್ ದೈತ್ಯೇಯನ್ ಪಾದ ಹಸ್ತ ತಲೈಹಿ ಪ್ರಭು, ಕೈತಲದಿಂದ ಮತ್ತು ಪಾದ ತಲದಿಂದ ಆ ಎಲ್ಲ ರಾಕ್ಷಸರನ್ನು ಹೊಡೆದು ಓಡಿಸಿಬಿಟ್ಟ ಆತ. ರೂಪಂ ಕೃತ್ವ ಮಹಾಭೀಮಂ ಜಹಾರಾಶು ಮೇದಿನೈ. ಆ ಸಂದರ್ಭದಲ್ಲಿ ಆ ಒಂದು ಭಯಂಕರವಾದಂತಹ ರೂಪವನ್ನು ಅವನು ತಾಳಿದ್ದ. ತಸ್ಯ ವಿಕ್ರಮತೋ ಭೂಮಿ ಚಂದ್ರಾದಿತ್ಯೋ ಸ್ತನಾಂತರೆ ನಭಃ ಪ್ರಕ್ರಮಮಾನಸ್ಯ ನಾಭ್ಯಾಂ ಕಿಲ ಸಮಾಸ್ಥಿತವು. ಋಷಿ ಮುನಿ ಮೊದಲಾದವರು ಆ ಭಗವಂತನ ರೂಪ ಹಿಗ್ಗುವುದನ್ನು ನೋಡ್ತಾ ಇದ್ರು. ಮೊದಲು ಚಿಕ್ಕದಿತ್ತು, ಆಮೇಲೆ ಅದು ದೊಡ್ಡದಾಯಿತು. ಒಮ್ಮೆ ಸೂರ್ಯಚಂದ್ರರು ಕೂಡ ಭಗವಂತನ ಎದೆ ಆಕಾರಕ್ಕೆ ಬಂದಿದ್ರು, ಎದೆ ಮಟ್ಟಕ್ಕೆ ಬಂದಿದ್ರು. ಮತ್ತೊಮ್ಮೆ ನೋಡಿದಾಗ ಅವ್ರು ಎಲ್ಲಿದ್ರು ಅಂದ್ರೆ ಅದಕ್ಕಿಂತ ಕೆಳಗೆ ಬಂದಿತ್ತು. ಅಂದ್ರೆ ಭಗವಂತನ ರೂಪ ಮತ್ತು ಮೇಲೆ ಹೋಗಿತ್ತು. ಭಗವಂತನ ಸೊಂಟದ ಮಟ್ಟಕ್ಕೆ, ಭಗವಂತನ ನಾಭಿಯ ಮಟ್ಟಕ್ಕೆ ಸೂರ್ಯಚಂದ್ರರು ಬಂದಿದ್ರು. ಅಂದ್ರೆ ಭಗವಂತ ಮತ್ತಷ್ಟು ಮೇಲೆ ಹೋಗಿದ್ದ ಅಂತ ಅರ್ಥ. ಇದನ್ನು ಎಲ್ಲ ನಾವು ಅರ್ಥ ಮಾಡ್ಕೋಬೇಕಾದೇನೆಂದ್ರೆ ಬರೇ ನಾಭಿ ಅಲ್ಲ, ಭಗವಂತ ತನ್ನ ರೂಪವನ್ನು ಧಾರಣೆ ಮಾಡಿದರೆ ಸೂರ್ಯಚಂದ್ರರು ಸಪ್ತ ಸಾಗರಗಳು ಕೂಡ ಅವನ ಕಾಲಿನ ಒಂದು ಉಗುರಿಗೂ ಸಮ ಆಗಲಾರರು, ಕಾಲಿನ ಮಟ್ಟಕ್ಕಿಂತ ಕೆಳಗೆ ಬರ್ತಾರೆ. ಇಷ್ಟು ಅದ್ಭುತವಾದಂಥ ರೂಪ ಇದ್ದವನು ಭಗವಂತ ಅನ್ನೋದನ್ನ ಆ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಈ ರೀತಿಯಾಗಿ ಆ ಭಗವಂತನ ರೂಪ ವಿಸ್ತರಿಸುವುದನ್ನು ನೋಡಿದವರೆಲ್ಲರೂ ಹೀಗೆ ಹೇಳ್ತಾರಂತೆ, ಚಂದ್ರಾದಿತ್ಯರು ಮೊದಲು ಇಲ್ಲಿದ್ರು ಆಮೇಲೆ ಇಲ್ಲಿದ್ರು ಅಂತ ಆ ಭಗವಂತ ಹಿಗ್ಗುವುದನ್ನು ನೋಡಿದರು. ತನ್ನ ಭಕ್ತರಾದಂತಹ ದೇವತೆಗಳಿಗೆ ಈ ಭೂಮಿಯನ್ನ ಗೆದ್ದು, ಸಕಲ ಲೋಕಗಳನ್ನು ಗೆದ್ದು ಅವರ ಅಧೀನಕ್ಕೆ ಅವನು ಕೊಟ್ಟು ತನ್ನ ವಾಮನ ರೂಪವನ್ನು ಅವನು ಸಮಾಪ್ತಗೊಳಿಸಿದ. ಆ ಬಳಿಕ ಇದೇ ವಾಮನ ರೂಪಿಯಾದಂತಹ ಭಗವಂತನೇ ಮತ್ತೊಮ್ಮೆ ದತ್ತಾತ್ರೇಯ ರೂಪವನ್ನು ತಾಳಿದ. ತೇನ ನಷ್ಟೇಶು ವೇದೇಶು ಪ್ರಕ್ರಿಯಾಸು ಮಖೇಶು ಚಾತುರ್ವರ್ಣೇತು ಸಂಕೀರ್ಣೆ ಧರ್ಮೇ ಶಿಥಿಲತಾಂಗತೆ ಅಭಿವರ್ಧತೆ ಚಾಧರ್ಮೇ
ಸತ್ಯೇ ನಷ್ಟೇ ಅನ್ನತೆ ಸ್ಥಿತೆ. ದತ್ತಾತ್ರೇಯನ ಅವತಾರಕ್ಕೆ ಈ ಹಿನ್ನೆಲೆ ನಮ್ಗೆ ಹೆಚ್ಚು ಪ್ರಸಿದ್ಧವಾಗಿಲ್ಲ. ವೇದವ್ಯಾಸರು ಯಾಕೆ ಅವತಾರ ಮಾಡಿದ್ರು ಅಂದ್ರೆ ಜ್ಞಾನ ನಷ್ಟವಾಗಿ ಬಿಟ್ಟಿತ್ತು, ಅಜ್ಞಾನ ಎಲ್ಲ ಕಡೆ ವಿಜೃಂಭಿಸ್ತಿತ್ತು. ಆ ಜ್ಞಾನವನ್ನು ಮತ್ತೆ ಸಜ್ಜನರಿಗೆ ದಾನ ಮಾಡೋದಕ್ಕಾಗಿ ವೇದವ್ಯಾಸರು ಅವತಾರ ಮಾಡಿದ್ರು. ಸಜ್ಜನರು ಕಷ್ಟಪಡ್ತಾ ಇದ್ರು, ದುರ್ಜನರು ಕೊಬ್ಬಿದ್ರು, ಅವರನ್ನು ನಿಗ್ರಹ ಮಾಡ್ಲಿಕ್ಕಾಗಿ ರಾಮಕೃಷ್ಣಾದಿಗಳು ಅವತಾರ ಮಾಡಿದ್ರು ಅಂತ ಕಥೆ ನಾವು ಕೇಳ್ತೀವಿ. ದತ್ತಾತ್ರೇಯ ಯಾಕೆ ಅವತಾರ ಮಾಡಿದ? ಅಸೂಯ ಋಷಿಗಳ ಪತ್ನಿಯಾದಂತಹ ಅನಸೂಯೆ, ಅವಳು ತನ್ನ ಪಾತಿವೃತ್ಯ ಮಹಿಮೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತನ್ನ ಮಕ್ಕಳನ್ನಾಗಿ ಪಡೆದಲು ಅನ್ನುವಂಥ ಒಂದು ಕಥೆ, ಅದಂತೂ ಬೇರೆನೆ. ದತ್ತಾತ್ರೇಯ ಅವತಾರ ಮಾಡಿದ್ದಾಕೆ ಅಂದ್ರೆ ಅದು ಕೂಡ ಜ್ಞಾನಾವತಾರನೇ. ವೇದವ್ಯಾಸರ ಅವತಾರ ಮತ್ತು ಹೈಗ್ರೀವ ರೂಪಿಯಾದಂತಹ ಭಗವಂತನ ಅವತಾರ ಹೇಗೆ ಜ್ಞಾನ ಸ್ವರೂಪವಾದಂತಹ ಅವತಾರವು, ಜ್ಞಾನ ಕಾರ್ಯವನ್ನು ಮಾಡ್ಲಿಕ್ಕಾಗಿ ಬಂದಂತಹ ಅವತಾರವು, ಹಾಗೆ ನಷ್ಟೇಶು ವೇದೇಶು, ವೇದಗಳೆಲ್ಲವೂ ಬಳಕೆಯಿಂದ ತಪ್ಪಿ ಹೋದಾಗ, ಪ್ರಕ್ರಿಯಾಸು ಮಖೇಶಿಕ, ವೇದೋಕ್ತವಾದಂತಹ ಯಜ್ಞಗಳು ಇತ್ಯಾದಿಗಳು, ಶಾಂತಿ, ವೇದೋಕ್ತವಾದಂತಹ ಪ್ರಕ್ರಿಯೆಗಳೆಲ್ಲವೂ ನಷ್ಟವಾದಾಗ, ಮಖ ಯಜ್ಞಗಳೆಲ್ಲವೂ ಉತ್ಪನ್ನವಾದಾಗ, ಯಾರು ಯಜ್ಞಗಳನ್ನೇ ಮಾಡುವಂತಿಲ್ಲದಾದಾಗ, ಧರ್ಮ ಶಿಥಿಲವಾದಾಗ, ಅಧರ್ಮ ಕೊಬ್ಬಿದಾಗ, ಸತ್ಯ ನಷ್ಟವಾದಾಗ, ಸುಳ್ಳು ಮೇಲೆದ್ದು ನಿಂತಾಗ, ಪ್ರಜಾಸು ಶೀರ್ಯಮಾನಸು ಧನ್ಯೇಚ ಆಕುಲತಾಂಗತೆ, ಆಗ ಈ ದತ್ತಾತ್ರೇಯ ರೂಪಿಯಾದಂತಹ ಭಗವಂತ ಅವತಾರ ಮಾಡಿದ. ಇದನ್ನು ಹಿಂದೆ ನಾವು ಕಾರ್ತಿವೀರ್ಯಾರ್ಜುನನ ಅವತಾರವಾಗುವಾಗ ಭಗವಂತನ ಅವತಾರದ ಈ ಹಿನ್ನೆಲೆಯನ್ನು ನಾವು ಅಲ್ಲಿ ಗಮನಿಸಿರ್ಲಿಲ್ಲ. ಅದು ಈ ಸಂದರ್ಭದಲ್ಲಿ ಬಂದಿದೆ. ಹೀಗೆ ಬಂದು ಧರ್ಮ ಕುಸಿದು ಬೀಳ್ತಾ ಇದ್ದಂತಹ ಧರ್ಮವನ್ನು ಎತ್ತಿ ಹಿಡಿದ ಭಗವಂತ. ಅದು ಅವನ ಕಾರ್ಯ. ಅವನ ಕಾರ್ಯದ ಮತ್ತೊಂದು ಉದ್ದೇಶ. ಎಷ್ಟೋ ಬಾರಿ ತನ್ನ ಅನುಚರರಾದವ್ರನ್ನ ಕಳಿಸ್ತಾನೆ ಇಂಥ ಕೆಲಸಕ್ಕಾಗಿ, ಮತ್ತೆಷ್ಟೋ ಬಾರಿ ತಾನೇ ತಿರುಗಿ ಬರ್ತಾನೆ. ಇದು ಭಗವಂತ. ನೀವು ಅವನನ್ನು ಪ್ರಾರ್ಥನೆ ಮಾಡಿ ಬಿಡಿ. ಕೆಲವು ಸರಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಕಡೆಯಿಂದ ಪ್ರಾರ್ಥನೆ ಮಾಡಿಸಿಕೊಂಡು ತಾನು ಅವತಾರ ಮಾಡ್ತಾನೆ. ಕೆಲವು ಸರಿ ನೀವು ಪ್ರಾರ್ಥನೆ ಮಾಡದೇ ಇದ್ರು, ಜಗತ್ತಿನಲ್ಲಿ ಯಾರು ಪ್ರಾರ್ಥನೆ ಮಾಡದೇ ಇದ್ರು ತಾನಾಗೆ ಅವತಾರ ಮಾಡ್ತಾನೆ. ಅಂಥದ್ದೊಂದು ಅವತಾರ ಈ ದತ್ತಾತ್ರೇಯನ ಅವತಾರ. ಹರಿಹರರಾಜನಿಗೆ ಬೇಕಾದಾಗ 1000 ತೋಳುಗಳು ಉದ್ಭವಿಸುವಂತೆ ವರ ಕೊಟ್ಟಿದ್ದ ಆ ದತ್ತಾತ್ರೇಯ ಮಹಾ ಕ್ಷಮಾಶೀಲನಾಗಿದ್ದ. ಸದ್ಧರ್ಮಾಚರಣೆಯನ್ನು ಮತ್ತೆ ಎತ್ತಿ ಹಿಡಿದ, ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಿದ. ಅವನ ಅನುಗ್ರಹದಿಂದಲೇ ಈ ಹೈಹಯ ರಾಜ ಅಂದ್ರೆ ದತ್ತಾತ್ರೇಯ ರಾಜ ಎಲ್ಲರನ್ನೂ ಗೆದ್ದ. ಮುಂದೆ ಅದೇ ಹರಿಯೇ ಜಮದಗ್ನಿ ಅನ್ನುವಂಥ ರೂಪವನ್ನು ತಾಳಿದ. ಜಮದಗ್ನಿಯ ಮಗನಾಗಿ ಪರಶುರಾಮ ಅನ್ನೋ ರೂಪವನ್ನು ತಾಳಿದ. ಭೂಯಶ್ಚ ಜಾಮದಗ್ನೋಯಂ ಪ್ರಾದುರ್ಭಾವೋ ಮಹಾತ್ಮನಃ, ಅದನ್ನು ಕೂಡ ನಾವು ಹಿಂದೆ ಕೇಳಿದ್ವಿ. ಪರಶುರಾಮ ಅವತಾರ ಭಗವಂತ ಯಾಕೆ ತಾಳಬೇಕಾಯಿತು? ಆ ಕಾರ್ತವೀರ್ಯಾರ್ಜುನ ಧಾರ್ಮಿಕ ಸ್ವಭಾವದವನಾಗಿದ್ರು ಕೂಡ ಒಮ್ಮೆ ಹೇಗೆ ತಪ್ಪು ನಡೆದ ಅನ್ನೋದನ್ನೆಲ್ಲ ಕೂಡ ನಾವು ಹಿಂದಿನ ಅಧ್ಯಾಯದಲ್ಲಿ ಗಮನಿಸಿದ್ದೆವು. ಆ ಕಾರ್ತವೀರ್ಯಾರ್ಜುನನ 1000 ತೋಳುಗಳನ್ನು ಕೊಡಲಿಯಿಂದ ತುಂಡರಿಸಿ ಆ ರಾಜನ ಸಮಸ್ತ ಪರಿವಾರವನ್ನು ಕೊಚ್ಚಿ ಹಾಕಿ, ಅದಷ್ಟೇ ಅಲ್ಲದೆ ಅದೊಂದು ನಿಮಿತ್ತವಾಗಿಟ್ಟುಕೊಂಡು ದುಷ್ಟರಾದಂತಹ ರಾಜರನ್ನೆಲ್ಲ ತಾನೇ ಕೊಂದು ಹಾಕಿದ. ಮತ್ತೊಂದು ಸಂಕೇತ ಏನು ಅಲ್ಲಿ ತಿಳ್ಕೊಳ್ಬೇಕು ಅಂದ್ರೆ, ದುಷ್ಟರಾದಂತಹ ರಾಜರು ಹೇಗೆ ಭೂಮಿಗೆ ಭಾರನ, ಬರೀ ಅವ್ರು ಮಾತ್ರ ಭೂಮಿಗೆ ಭಾರ ಅಂತಲ್ಲ, ಸಜ್ಜನರು ಭೂಮಿಗೆ ಭಾರನೆ. ಒಂದು ಹಂತದ ನಂತರ ನಾವು ಬದುಕ್ತಾ ಹೋದ್ರೆ ನಾವು ಭೂಮಿಗೆ ಭಾರನೆ. ಈಗ 40 ನನಗಾಯ್ತು, ಇನ್ನೊಂದು 100 ವರ್ಷ ಇರ್ತೀನಿ ಅಂತಂದ್ರೆ ಭೂಮಿಗೆ ಭಾರನೆ ನಾನು. ಇನ್ನೊಂದು 20-30 ವರ್ಷ ಆದ್ಮೇಲೆ ಹೋಗ್ಲಿಕ್ಕೆ ತಯಾರಾಗಬೇಕು. ಸಜ್ಜನರು ಭೂಮಿಗೆ ಭಾರವೇ. ನಾವೆಲ್ಲ ಈ ಭೂಮಿ ಮೇಲೆ ಬಹಳ ಉಪಕಾರಕ್ಕಾಗಿ ಬದುಕಿದ್ದೀವಿ ಅಂತ ತಿಳ್ಕೋಬಾರ್ದು. ಸಜ್ಜನರು, ಸಾಮಾನ್ಯ ಜನರು ಅವರು ಭೂಮಿಗೆ ಭಾರನೆ. ಅವರೆಲ್ಲರನ್ನೂ ಕಳೆಯಲಿಕ್ಕಾಗಿ ಮೇಲಿನ ಮೇಲೆ ಭಗವಂತನ ಅವತಾರಗಳು, ಅವನ ಭಕ್ತರ ಅವತಾರಗಳು ಆಗ್ತಿರ್ತಾರೆ. ಹೀಗೆ ನಾವು ತಿಳ್ಕೊಂಡ್ರೆ ನಾವು ಸಾವನ್ನ ಬಹಳ ಸುಲಲಿತವಾಗಿ ಸ್ವಾಗತ ಮಾಡುವಂತ ಒಂದು ತಯಾರಿ ಮಾಡ್ಕೊಳ್ತೀವಿ. ಅಂಥದ್ದು ಒಂದು ಎಚ್ಚರ ನಾವು ಭಗವಂತ ಕೊಡ್ಲಿಕ್ಕಾಗಿ ಇಂಥದನ್ನು ಮಾಡ್ತಿರ್ತಾನೆ. ಯಾಕಂದ್ರೆ ಭಗವಂತನ ಕೈಯಿಂದ ಸತ್ತವರು ಎಲ್ಲರೂ ಸಜ್ಜನರೇ ಸತ್ರು ಅಂತಿಲ್ಲ. ಕೆಲವು ದುರ್ಜನರು, ಕೆಲವು ಸಜ್ಜನರು ಸತ್ತಿರ್ಬೋದು. ಆದ್ರೆ ಭಗವಂತನ ಕೈಯಿಂದ ಸಾಯೋದೊಂದು ಸಣ್ಣ ಮಾತಲ್ಲ. ಭಗವಂತನ ಕೈಯಿಂದ ಸಾವು ಬರಲಿ ಅಂತ ಎಷ್ಟೋ ಜನ ಪುಣ್ಯಾತ್ಮರಾದಂತಹ ರಾಜರು ವರ ಕೇಳ್ಕೊಳ್ತಿದ್ರು. ಹಾಗಾಗಿ ಅವರಿಗೆಲ್ಲರಿಗೂ ಒಂದು ಗತಿಯನ್ನು ಕಾಣಿಸಲಿಕ್ಕಾಗಿ ಭಗವಂತ ಅವತಾರ ಮಾಡ್ತಿದ್ದ ಅಂತ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇದೇ ಇನ್ನೊಂದು 2-3 ಅಧ್ಯಾಯಗಳ ನಂತರ ಭೂದೇವಿ ಭೂಭಾರ ಹರಣ ಮಾಡುವಂತ ಭಗವಂತನ ಪ್ರಾರ್ಥನೆ ಮಾಡಿಲ್ಲ ಅಂತಿದೆ. ಆ ಸಂದರ್ಭದಲ್ಲಿ ದುರ್ಯೋಧನಾದಿಗಳ ಉಪಚಾರ ಬಹಳ ಆಗಿತ್ತು ಅಂತ ತುಂಬಾ ಜನ ಬಹಳ ನೀಚರಾಗಿದ್ರು ಅಲ್ಲಿ ಅಂತೆಲ್ಲ ಕಥೆ ಬರ್ತದೆ. ಹಾಗೆ ನೋಡಿದ್ರೆ ದುರ್ಯೋಧನ ನೀಚ ಆಗಿದ್ದ ಅದೆಲ್ಲ ಸರಿಯೇ. ರಾವಣ ಕುಂಭಕರ್ಣರು ಈ ಜಗತ್ತಿಗೆ ಎಷ್ಟು ಉಪಚಾರ ಕೊಟ್ಟಿದ್ರು, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಎಷ್ಟು ಉಪಚಾರ ಕೊಟ್ಟಿದ್ರು,
ಅಷ್ಟು ಉಪಚಾರವನ್ನು ದುರ್ಯೋಧನ ಏನು ಕೊಟ್ಟಿರಲಿಲ್ಲ ಬೇರೆ ಯಾರಿಗೂ. ಆಗ ಅವನು ಮಾಡಿದ್ದೇನೆಂದ್ರೆ ಸ್ವಯಂ ಕಲಿ ಆದ್ರಿಂದ ಎಲ್ಲರ ಮನಸ್ಸಿನ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದ. ಎಲ್ಲರ ಮನಸ್ಸಿನ ಒಳಗೆ ಸೇರ್ಕೊಂಡು ಒಳಗಿನಿಂದಲೇ ಎಲ್ಲರನ್ನೂ ನಿಧಾನವಾಗಿ ಒಂದು ವಿನಾಶದ ಕಡೆ ತೋಡು ಹೊರಟಿದ್ದ. ಇಂಥ ಒಂದು ಸಂದರ್ಭವನ್ನು ಗಮನಿಸಿ ಅವನು ಬರಬೇಕಾಯ್ತು. ಆದರೆ ರಾವಣ ಕುಂಭಕರ್ಣಾದಿಗಳು ಏನ್ ಮಾಡಿದ್ರು? ಸ್ವರ್ಗಕ್ಕೆ ದಾಳಿ ಮಾಡಿದ್ರು, ಎಲ್ಲ ಅಪ್ಸರೆಯರ ಮೇಲೆ ಕೈ ಮಾಡಿದ್ರು, ಇಂದ್ರಾದಿಗಳನ್ನ ಪ್ರಾಣಭೃಷ್ಟಿಯನ್ನಾಗಿ ಮಾಡಿದ್ರು. ದುರ್ಯೋಧನ ಅದನ್ನೇನು ಮಾಡಿರಲಿಲ್ಲ. ಆದರೂ ಈ ಕೃಷ್ಣನ ಅವತಾರದ ಮುಖ್ಯ ಪ್ರಯೋಜನ ಏನು ಅನ್ಕೋತೀವಿ ನಾವು? 18 ಅಕ್ಷೋಹಿಣಿ ಸೈನ್ಯ ಇತ್ತು. ಆ 18 ಅಕ್ಷೋಹಿಣಿ ಸೈನ್ಯವೆಲ್ಲ ನಾಶಪಡಿಸಿದ, ಭೂಭಾರ ಹರಣ ಮಾಡಿದ. 18 ಅಕ್ಷೋಹಿಣಿ ಸೈನ್ಯ ಒಂದು ದೊಡ್ಡ ಸೈನ್ಯನೇ ಅಲ್ಲ. ಯಾಕೆಂದ್ರೆ ಜರಾಸಂಧನ ಸೈನ್ಯ ಮತ್ತು ಕಾಲಯವನ ಸೈನ್ಯ ಇನ್ನೂ ದೊಡ್ಡದಿತ್ತು. 300 ಕೋಟಿ ಅಕ್ಷೋಹಿಣಿ ಸೈನ್ಯ ಇತ್ತು ಕಾಲಯವನೊಂದು ಅಂತ ಮುಂದೊಂದು ಮಾಹಿತಿ ಬರ್ತದೆ. ಆಮೇಲೆ ಆ ಮಾಹಿತಿ ನೆನಪಿಲ್ಲ, ಮುಂದೆ ಕೃಷ್ಣನ ಕಥೆಯನ್ನು ಹೇಳುವಾಗ ಮತ್ತೆ ಸ್ಪಷ್ಟವಾಗಿ ಹೇಳ್ತೇನೆ. ಈ 18 ಅಕ್ಷೋಹಿಣಿ ಸೈನ್ಯ ಒಂದು ಸೈನ್ಯವೇ ಅಲ್ಲ. ಜರಾಸಂಧನ ಸೈನ್ಯ ಇನ್ನೂ ದೊಡ್ಡದಿತ್ತು, ಕಾಲಯವನ ಸೈನ್ಯ ಮತ್ತೂ ದೊಡ್ಡದಿತ್ತು. ಈ ಭೂಭಾರದಲ್ಲಿ ಇವರೆಲ್ಲ ಸೇರ್ಕೊಂಡಿದ್ರು. ಆ ಕುರುಕ್ಷೇತ್ರದಲ್ಲಿ ಸೇರಿದಂತ ಒಂದು 4-5 ಜನ ಯಾರೋ ರಾಜರು ಅವ್ರು ದೊಡ್ಡ ಪರಾಕ್ರಮಿಗಳು ಆಗಿದ್ರು, ಕೆಲವರೊಂದು ಪರಾಕ್ರಮಿಗಳು ಆಗಿರ್ಲಿಲ್ಲ. ಅಂತೂ ಪರಾಕ್ರಮಿಗಳು ಆದವರು, ಪರಾಕ್ರಮಿಗಳು ಆಗದೇ ಇದ್ದವರು, ಭಕ್ತರಲ್ಲದೇ ಇದ್ದವರು ಎಲ್ಲ ಸಾಯ್ಬೇಕಾಗಿತ್ತು. ಉಳಿದವರೆಲ್ಲ ಹೋಗ್ಲಿ, ತನ್ನ ಯಾದವ ಕುಲದ ಹುಟ್ಟಿದವರೇ ಸಾಯ್ಬೇಕಾಗಿತ್ತು. ಇದೆಲ್ಲವೂ ಭಗವಂತನ ಸಂಕಲ್ಪ. ಹಾಗಾಗಿ ಭೂಭಾರ ಹರಣ ಅಂತಿದ್ರೆ ದುರ್ಜನದ ಭೂಭಾರ ಹರಣ ಅಂತ ಅಷ್ಟೇ ಅಲ್ಲ, ಸದ್ಯದ ಭೂಭಾರ ಹರಣವು. ಹಾಗಾಗಿ ಆ ಪರಶುರಾಮ 21 ಬಾರಿ ಸಂಚಾರ ಮಾಡಿದ, ಎಲ್ಲ ಕ್ಷತ್ರಿಯರನ್ನು ನಾಶಪಡಿಸಿದ. ಕ್ಷತ್ರಿಯ ವಧೆಯಿಂದ ಉಂಟಾದಂತಹ ಪಾಪದ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗ ಮಾಡಿದ. ಅಶ್ವಮೇಧ ಯಾಗ ಮಾಡಿ ಸಮಗ್ರ ಭೂಮಂಡಲವನ್ನೇ ಕಶ್ಯಪರಿಗೆ ದಾನ ಕೊಟ್ಟುಬಿಟ್ಟ. ಆನೆ, ಕುದುರೆ, ಸುವರ್ಣ, ಗೋವು ಮೊದಲಾದವನ್ನು ಯಾರ್ಯಾರು ಏನೇನು ಕೇಳ್ತಾರೆ ಎಲ್ಲರಿಗೂ ಕೊಟ್ಟುಬಿಟ್ಟ. ತಾನು ಋಷಿಯೇ ಆಗಿದ್ದಾದ್ರಿಂದ ಋಷಿಗಳಾದವರು ತಮ್ಮ ಕರ್ತವ್ಯ ನಿಭಾಯಿಸಬೇಕು. ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಿದಾಗ ಅನ್ಯಾಯವನ್ನ ನಾವು ಪ್ರತಿಭಟಿಸಬೇಕು, ಆದರೆ ನಮಗಾಗಿ ಅದನ್ನು ಮಾಡಬಾರ್ದು, ಸ್ವಾರ್ಥಕ್ಕಾಗಿ ಮಾಡಬಾರ್ದು ಅಂತ ಹೇಳಿ ತನ್ನ ಕೆಲಸ ಆದ್ಮೇಲೆ ತಾನು ಸರ್ವಸಂಗ ಪರಿತ್ಯಾಗಿಯಾಗಿ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸು ಅಂತ ಕೂತ್ಬಿಟ್ಟ. ತನಗಾಗಿ ಅವನು ಏನೂ ಇಟ್ಕೊಳ್ಳಿಲ್ಲ. ಮಹೇಂದ್ರ ಪರ್ವತದಲ್ಲಿ ಅವನು ಇದ್ದು ಬಿಟ್ಟಿದ್ದಾನೆ ಅಂತ ನಾವು ಈ ಪರಶುರಾಮನ ಕಥೆಯನ್ನು ಕೇಳ್ತೇವೆ. ಆ ಬಳಿಕ ಇರುವಂಥದ್ದು ಭಗವಂತನಾದಂಥ ರಾಮಚಂದ್ರನ ಅವತಾರ. 24ನೇ ತ್ರೇತಾಯುಗದಲ್ಲಿ, ಈಗ ನಡೆಸಿರುವಂಥದ್ದು 28ನೇ ಕಲಿಯುಗ. ಇದಕ್ಕಿಂತ 4 ಮಹಾಯುಗಗಳ ಹಿಂದೆ, ಒಂದು ಮಹಾಯುಗ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳು ಒಂದ್ಸರಿ ನಡೆದ್ರೆ ಅದಕ್ಕೊಂದು ಮಹಾಯುಗ ಅಂತೇಳಿ. ಈಗ ನಡೆದಿರುವಂಥದ್ದು 28ನೇ ಮಹಾಯುಗ, ಅದರಲ್ಲಿ ಕಲಿಯುಗ ನಡೆದಿರೋದು. ಇನ್ನು 4 ಮಹಾಯುಗಗಳ ಹಿಂದೆ ಅಂದ್ರೆ 24ನೇ ತ್ರೇತಾಯುಗದಲ್ಲಿ ಆತ ದಶರಥ ರಾಜನ ಮಗನಾಗಿ ಅವತಾರ ಮಾಡಿದ. ಜಗತ್ತಿನಲ್ಲೆಲ್ಲ ಕಡೆ ಸುಖ ಶಾಂತಿ ನೆಲೆಸುವಂತೆ ಮಾಡಿದ. ವಿಶ್ವಾಮಿತ್ರರಿಂದ ಅನೇಕ ರೀತಿಯಾದ ಶಸ್ತ್ರಾಸ್ತ್ರಗಳನ್ನು ಕಲಿತ. ಮಾರೀಚ, ಸುಬಾಹು ಮೊದಲಾದಂತಹ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ. ಜನಕರಾಜ ಮಾಡ್ತಿದ್ದಂಥ ಒಂದು ಯಜ್ಞಕ್ಕೆ ಅವನು ತೆರಳಿದ. ಜನಕರಾಜನ ರಾಜಧಾನಿಗೆ ತೆರಳಿ ಅಲ್ಲಿ ದಿವ್ಯವಾದಂಥ ಧನುಸ್ಸು ಒಂದಿತ್ತು, ಅದನ್ನ ಮುರಿದು ಹಾಕಿ ಅವನ ಪತ್ನಿ, ಅವನ ಮಗಳಾದಂತಹ ಸೀತೆಯನ್ನು ಮದುವೆ ಮಾಡಿಕೊಂಡ. ಆ ಬಳಿಕ ತಂದೆಯ ಆಜ್ಞೆಗನುಸಾರವಾಗಿ 14 ವರ್ಷ ವನವಾಸವನ್ನು ಮಾಡಿದ. ದೇವತೆಗಳಿಗೆ ಮತ್ತು ಈ ಜಗತ್ತಿಗೆ ಎಲ್ಲರಿಗೂ ಕ್ಷೇಮವಾಗುವಂತಹ ಅನೇಕ ಕಾರ್ಯಗಳನ್ನು ಆತ ಆ ಸಂದರ್ಭದಲ್ಲಿ ಮಾಡಿದ. ಮಹಾಶೂರರಾದಂತಹ ವಿರಾಧ, ಕಬಂಧ ಮೊದಲಾದಂತಹ ರಾಕ್ಷಸರನ್ನು ಕೂಡ ಅದೇ ಸಂದರ್ಭದಲ್ಲಿ ಆತ ಸಂಹಾರ ಮಾಡಿದ. ಸುಗ್ರೀವನಿಗೂ ವಾಲಿಗೂ ವಿರೋಧ ಇತ್ತು. ಆ ಸಂದರ್ಭದಲ್ಲಿ ಸುಗ್ರೀವನ ಪರ ವಹಿಸಿ ಆ ವಾಲಿಯನ್ನು ಸಂಹಾರ ಮಾಡಿದ. ಮತ್ತು ಯಾರಿಗೂ ಮಣಿಯದಿದ್ದಂಥ, ಭಗವಂತನಿಗೆ ಮಾತ್ರ ಮಣಿಯಬೇಕಾಗಿದ್ದಂಥ ರಾವಣ ಕುಂಭಕರ್ಣನನ್ನ ಸಂಹಾರ ಮಾಡಿದ. ವಿಭೀಷಣನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ. ಮತ್ತು ಮಧು ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಆ ಮಧು ಅನ್ನುವಂಥ ರಾಕ್ಷಸನನ್ನು ಕೂಡ ತನ್ನ ಸಹೋದರನಾದಂಥ ಶತ್ರುಘ್ನನ ಮೂಲಕ ಸಂಹಾರ ಮಾಡಿಸಿದ. ಶ್ರೀರಾಮ ಅಯೋಧ್ಯೆಯಲ್ಲಿ ರಾಜ್ಯ ಭಾರ ಮಾಡಿದ. 10 ಬಾರಿ ಅಶ್ವಮೇಧ ಯಾಗ ಮಾಡಿದ. ಒಂದಲ್ಲ ಎರಡಲ್ಲ 10 ಬಾರಿ ಆತ ಅಶ್ವಮೇಧ ಯಾಗ ಮಾಡಿದ. ರಾಮನ ಆಳ್ವಿಕೆಯಲ್ಲಿ ಅಶುಭ ವಾರ್ತೆ ಎಂದು ಕೇಳಿ ಬರ್ತಾನೆ ಇರಲಿಲ್ಲ. ಸ್ವಯಂ ರಾಮನೇ ರಾಜನಾದ್ರಿಂದ ಅವನು ಹೇಗೆ ಪ್ರಜೆಗಳನ್ನು ರಂಜನೆ ಮಾಡಿದ ಅಂದ್ರೆ ಎಲ್ಲಿ ಕೂಡ ಕೆಟ್ಟ ವಾರ್ತೆ ಅನ್ನೋದೇ ಇಲ್ಲ. ಹುಡುಕಾಡ್ಬೇಕಾಗಿತ್ತು ಕೆಟ್ಟ ವಾರ್ತೆಗಾಗಿ. ಬಿರುಗಾಳಿ ಎಂದು ಬರ್ತಿರ್ಲಿಲ್ಲ, ಕಳ್ಳಕಾಕರ ಪೀಡೆ ಇಲ್ಲ, ಯಾವ ಮಹಿಳೆಯೂ ಕೂಡ ವಿಧವೇ ಆದಂತಹ ಮಹಿಳೆ ಇಲ್ಲ. ಅಕಾಲದ ವಯಸ್ಸಲ್ಲಿ ಯಾರಿಗೂ ಬರ್ತಾನೆ ಇರಲಿಲ್ಲ.
ಮಳೆಗಾಲ ಈ ಸರಿ ಯಾಕೆ ತಡ ಆಯಿತು ಅನ್ನುವಂಥ ಭಯ ಇಲ್ಲ. ನೆರೆ ಹೆಚ್ಚಾಯಿತು, ನಮ್ಮ ಮನೆ ಮಠ ಕೊಚ್ಚಿಕೊಂಡು ಹೋಯಿತು ಅನ್ನುವಂಥ ಭಯವಿಲ್ಲ. ಕಡು ದಾರಿದ್ರ್ಯ ಇಲ್ಲ, ಯಾರಿಗೂ ಬಡತನವಿಲ್ಲ. ಎಳೆಯ ವಯಸ್ಸಿನಲ್ಲಿ ಯಾರ್ಯಾರು ಸತ್ತರೆ ಈಗ ನಮ್ಗೇನಾಗ್ತದೆ, ನಮಗೆ ಅನೇಕ ಸಂದರ್ಭಗಳು ನೋಡ್ತೇವೆ ನಾವು. ತೀರಾ ಸಣ್ಣ ವಯಸ್ಸಿನವ್ರು ಸತ್ತು ಬಿಡ್ತಾರೆ. ಅವ್ರಿಗೆ ಹಿರಿಯರಾದವ್ರಿಗೆ ಶ್ರಾದ್ದ ಮಾಡಬೇಕಾಗ್ತದೆ. ಹಿರಿಯರಾದವರಿಗೆ ಅವ್ರ ಮಕ್ಕಳು ಶ್ರಾದ್ದ ಮಾಡಬೇಕು ವಾಸ್ತವಿಕವಾಗಿ. ಅದು ಕೆಲವು ಸರಿ ತೀರಾ ಚಿಕ್ಕವರೇ ಸತ್ತು ಹೋಗಿ ಅವರಿಗೆ ದೊಡ್ಡವರು ಶ್ರಾದ್ದ ಮಾಡಬೇಕಾಗ್ತದೆ. ಎಂಥ ಪರಿಸ್ಥಿತಿ ನಮಗೆ ಬಂತಲ್ಲ ಅಂತ ನಾವು ಓಡಾಡ್ತಿರ್ತೇವೆ. ಆದರೆ ಅಂಥ ಪರಿಸ್ಥಿತಿ ರಾಮರಾಜ್ಯದಲ್ಲಿ ಎಂದೂ ಬರಲೇ ಇಲ್ಲ. ಎಳೆಯ ವಯಸ್ಸಿನವರಿಗೆ ಇಳಿ ವಯಸ್ಸಿನವರು ಅಂತಿಮ ಕ್ರಿಯೆ ಮಾಡುವಂಥ ಶೋಚನೀಯ ಪರಿಸ್ಥಿತಿಯಲ್ಲಿ ಬರಲೇ ಇಲ್ಲ. ಯಾವ ಸ್ತ್ರೀಯೂ ಯಾವ ಪುರುಷನೂ ವ್ಯಭಿಚಾರಿಯಾಗಿರಲಿಲ್ಲ, ದುರ್ನಡತೆ ಉಳ್ಳವರಾಗಿರಲಿಲ್ಲ. ಯಾವ ಪುರುಷನೂ ಕೂಡ ಯಾವ ಸ್ತ್ರೀಯ ಬಗ್ಗೆನೂ ಕೆಟ್ಟ ಕಣ್ಣನ್ನು ಹಾಕ್ತಾ ಇರಲಿಲ್ಲ. ವಿಶ್ವದಲ್ಲೆಲ್ಲ ಕಡೆ ಸುಖ ಶಾಂತಿಗಳು ನೆಲೆಸಿದ್ದು, ಕಳ್ಳತನ ದರೋಡೆ ಮೊದಲಾದವು ಇರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನು 1,000 ವರ್ಷದಂತ ಅನಾಯಾಸವಾಗಿ ಬದುಕ್ತಿದ್ದ. ಕಡಿಮೆ ಅಂದ್ರೆ 1,000 ವರ್ಷ. ಆವಾಗಿನ ಆಯುಷ್ಯ ಪ್ರಮಾಣ ಇನ್ನೂ ಹೆಚ್ಚಿತ್ತು. 10,000 ವರ್ಷ ಈ ತ್ರೇತಾಯುಗದ ಆಯುಷ್ಯ ಪ್ರಮಾಣ. ಆದರೆ ಕನಿಷ್ಠ 1,000 ವರ್ಷ ಆದರೂ ಅವರು ಬದುಕ್ತಿದ್ರು ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಥೇಷ್ಟವಾದಂಥ ಸಂಪತ್ತು ಪ್ರತಿಯೊಬ್ಬರಿಗೂ ಇತ್ತು. ರಾಮಾಯಣದಲ್ಲಿ ಬಂದದ್ದು ಒಂದು ಸಂಗತಿಯನ್ನು ಹೇಳಿದ್ದೆ. ರಾಮನ ರಾಜ್ಯದಲ್ಲಿ ಜನ ಹೇಗೆ ಸಂಚಾರ ಮಾಡ್ತಿದ್ರು ಅಂದ್ರೆ, ಪ್ರತಿಯೊಬ್ಬರು ನಿತ್ಯವೂ ಅಭ್ಯಂಗ ಇತ್ಯಾದಿಗಳನ್ನು ಮಾಡಿಕೊಂಡು, ಸರ್ವ ರೀತಿಯಾದಂಥ ಗಂಧ ಅನುಲೇಪನ ಇತ್ಯಾದಿಗಳನ್ನು ಹಚ್ಚಿಕೊಂಡು, ಸರಿಯಾದಂಥ ವೇಷಭೂಷಣಗಳನ್ನು ಕೊಟ್ಟು, ಆಭರಣಗಳನ್ನು ಕೊಟ್ಟು ಓಡಾಡ್ತಿದ್ರು. ಅಂಥ ವೈಭವ ಇಲ್ಲದೇ ಇದ್ದಂಥ ಯಾರೊಬ್ಬರನ್ನಾದ್ರೂ ನೀವು ಹುಡುಕಾಡ್ಬೇಕಾಗ್ತದೆ. ಅಂತ ಯಾರು ಸಿಗ್ತಾನೆ ಇರಲಿಲ್ಲ. ನಾಮೃಷ್ಟ ಹೋಗಿ ಅಭ್ಯಂಗ ಮಾಡ್ಕೊಳ್ಳದೇ ಇದ್ದವನು, ಆಭರಣಗಳನ್ನು ತೊಡದೇ ಇದ್ದವನು, ಗಂಧಾನುಲೇಪನ ಮಾಡಿಕೊಳ್ಳದೇ ಇದ್ದವನು ಅಲ್ಲಿ ಕಣ್ಣಿಗೆ ಸಿಗ್ತಿರ್ಲಿಲ್ಲ. ಹಾಗಿತ್ತು ವೈಭವ. ಸುಖವಾಗಿ ಸಂಸಾರವನ್ನ ಅವಾಗ ಸಾಗಿಸ್ತಾ ಇದ್ರು. ದೇವತೆಗಳು, ಋಷಿಗಳು ಮತ್ತು ಮನುಷ್ಯರು ಇವರೆಲ್ಲರೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡಿ ಜಗತ್ತನ್ನ ಸ್ಥಿರವಾಗಿ ನಿಲ್ಲಿಸಿದ್ರು. ಮಹಾಮಹಿಮಾದಂಥ ರಾಮನ ಸ್ತೋತ್ರವನ್ನು ಮಾಡ್ತಾ ಇದ್ರು. ಆ ರಾಮ ನೀಲವರ್ಣದವನಾಗಿದ್ದ, ಎಂದೂ ಕುಂದದಂಥ ತಾರುಣ್ಯವುಳ್ಳವನು, ಸುಂದರವಾದಂಥ ಮುಖವುಳ್ಳವನು, ಆಜಾನುಬಾಹುವಾದವನು, ಸಕಲ ರಾಜಲಕ್ಷಣಗಳಿಂದ ಕೂಡಿದಂಥ ಶರೀರವುಳ್ಳವನಾಗಿದ್ದ. 11,000 ವರ್ಷ ಆತ ಭೂಲೋಕದಲ್ಲಿ ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡಿ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿದ. ಎಲ್ಲ ಕಡೆಯೂ ಕೂಡ ಋಗ್, ಯಜು, ಸಾಮಂ ಅಂತ ಏನು 3 ವೇದಗಳಿದೆ. ಈ 3 ವೇದಗಳ ಪಠಣದ ಧ್ವನಿ ಕೇಳಿ ಬರ್ತಾ ಇತ್ತು. ಎಲ್ಲ ಕಡೆ ಏನ್ ಕೇಳ್ತಿತ್ತು ಅಂತಂದ್ರೆ, ನೀವು ಯಾವ್ದಾದ್ರು ಮನೆ ಮುಂದೆ ಹಾದು ಹೋದ್ರೆ ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ಏನ್ ಬೇಕಾದ್ ಬಡಿಸ್ರಿ, ಅವ್ರಿಗೆ ಕೊರತೆ ಮಾಡ್ಬೇಡ್ರಿ ಅಂತ ಧ್ವನಿ ಕೇಳ್ತಿತ್ತು. ಮತ್ತೊಂದು ಮನೆಗೆ ಹೋದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಕುಡಿಲಿಕ್ಕೆ ಕೊಡ್ರಿ, ಬೇಸಿಗೆಯಲ್ಲಿ ಬಂದಿದ್ದಾರೆ ಅವ್ರಿಗೆ ಬೇಕಾದ್ರೆಲ್ಲ ಕೊಡ್ರಿ, ಅವ್ರಿಗೆ ಬೇಕಾದ್ರೆಲ್ಲ ಉಟ್ಕೊಳ್ಳಿಕ್ಕೆ ಕೊಡ್ರಿ ಅಂತ ಮತ್ತೊಂದು ಮನೆಗೆ ಕೇಳಿಸ್ತಿತ್ತು. ಈಗ ಎಲ್ಲಿ ನೋಡಿದ್ರು ಅತಿಥಿಗಳು ಅಭ್ಯಾಗತರ ಸತ್ಕಾರದ ಧ್ವನಿಗಳು ಕೇಳಿಸ್ತಿತ್ತು. ಆರ್ತನಾದ ಸಂಕಟದ ಧ್ವನಿ ಎಲ್ಲೂ ಇಲ್ಲ, ಇದ್ದಿದ್ದೇ ಇಲ್ಲ. ವೃಕ್ಷಾಮ ಯುಧಿಷೋ ಘೋಷಃ ಜಾಘೋಷಿಷ್ಟ ಮಹಾತ್ಮನಃ ಅವ್ಯುಚ್ಛಿನ್ನೋ ಭವದ್ರಾಗಿ ಜೀಯತಾಂ ಭುಜ್ಯತಾಂ. ಯಾರು ಯಾರನ್ನೂ ಬಿಡ್ತಾನೆ ಇರಲಿಲ್ಲ, ತಿನ್ನಿಸ್ರಿ ಅವರಿಗೆ ಅಂತಿದ್ರು. ಜೀಯತಾಂ, ಕೊಡ್ರಿ, ದಾನ ಕೊಡ್ರಿ, ಅವ್ರು ತಿನ್ಲಿ, ಅವ್ರಿಗೆ ಕಡಿಮೆ ಮಾಡಬೇಡ್ರಿ ಅಂತಿದ್ರು. ಎಲ್ಲ ಕಡೆ ಕೂಡ ಅಂತ ಧ್ವನಿಗಳು ಕೇಳಿ ಬರ್ತಾ ಇದ್ವು. ಸೂರ್ಯಚಂದ್ರನನ್ನು ಮೀರಿ ನಿಂತಿದ್ದ ರಾಮ. ಹೀಗಾಗಿ ಅವನು ಎಲ್ಲ ರಾಜರುಗಳಲ್ಲೂ ಪ್ರಥಮ ರಾಜ ಅಂತ ಅನಿಸ್ಕೊಂಡಿದ್ದಾನೆ. ಅನೇಕ ಥರದ ಯಜ್ಞಯಾದಿಗಳನ್ನು ಮಾಡಿ, ಜ್ಞಾನಿಗಳಾದವರಿಗೆ ಸಕಲವಾದಂಥ ದಾನಗಳನ್ನು ಮಾಡಿ, ತಾನು ಊರ್ಧ್ವಲೋಕಕ್ಕೆ ತನ್ನ ಮೂಲ ರೂಪದಿಂದಲೇ ಹೋಗಿಬಿಟ್ಟ ಅನ್ನೋ ಕಥೆಯನ್ನು ನಾವು ಆ ರಾಮಾವತಾರದಲ್ಲಿ ಕೇಳ್ತೇವೆ. ಇದೇ ವೈಶಂಪಾಯನರು ಆ ಭಗವಂತನ ಚರಿತ್ರೆಯನ್ನು ಮುಂದುವರಿಸಿದರು. ಮಥುರಾ ನಗರದಲ್ಲಿ ಆ ಭಗವಂತ ಮತ್ತೊಮ್ಮೆ ಅವತಾರ ತಾಳಿದ. ಹೀಗೆ ಅನೇಕ ಬಾರಿ ಭೂಭಾರ ಹರಣ ಮಾಡುವಂಥ ಸಂದರ್ಭಗಳನ್ನೆಲ್ಲ ಆತ ಯಶಸ್ವಿಯಾಗಿ ನಿಭಾಯಿಸಿ, ಮತ್ತೊಂದು ಇತ್ತೀಚಿನ ಆತನ ಅವತಾರ ಅಂದ್ರೆ ಅವನು ಕೃಷ್ಣನಾಗಿ ಅವತಾರ ಮಾಡಿತ್ತು. ಮಥುರಾ ನಗರದಲ್ಲಿ ಅವತಾರ ಮಾಡಿದ, ಲೋಕದ ಶಾಂತಿಗೆ ಭಂಗ ಬಂದಾಗ. ಶಾಲ್ವ, ಮೈಂದ, ವಿವಿಧ, ಕಂಸ, ಅರಿಷ್ಟನೇಮಿ, ಋಷಭ, ಕೇಶಿ, ಪೂತನ, ಕುವಲಯ ಪೀಡ ಅಂತಕ್ಕಂಥ ಆನೆ, ಮುಷ್ಟಿಕಾ ಚಾಣೂರ ಮೊದಲಾದಂಥ ಕೊಬ್ಬಿದ ಮಲ್ಲರು, ಇವರೆಲ್ಲರನ್ನು ಕೂಡ ಆತ ಸಂಹಾರ ಮಾಡಿದ್ದ. ಬಾಣಾಸುರ ಅಂತ ಮತ್ತೊಬ್ಬ ರಾಕ್ಷಸ ಇದ್ದ, ಅವನಿಗೂ 1000 ಕೈಗಳಿತ್ತು. ಅವನ 1000 ಕೈಗಳನ್ನು ತುಂಡರಿಸಿ ಆತನ ಮಗಳಾದಂತಹ ಉಷೆಯನ್ನ
ತನ್ನ ಮೊಮ್ಮಗನಾದಂತಹ ಅನಿರುದ್ಧನಿಗೆ ಮದುವೆ ಮಾಡಿಕೊಂಡಿದ್ದ. ಸರ್ವ ಸಂಪತ್ತು ಕೂಡ ಆ ಭಗವಂತನ ಅಧೀನದಲ್ಲಿತ್ತು. ಇದು 28ನೇ ದ್ವಾಪರ ಯುಗದಲ್ಲಿ. ಈಗ ನಡೆದಿರುವಂಥದ್ದು 28ನೇ ಮಹಾಯುಗ, ಅದರಲ್ಲಿ 28ನೇ ಕಲಿಯುಗ ಈಗ ನಡೆದಿದೆ. ಇದರ ಹಿಂದಿನ ಯುಗ ದ್ವಾಪರ ಯುಗ, ಅಂದ್ರೆ ಒಂದು 4,000 ವರ್ಷದ ಹಿಂದೆನೆ ಈ ಭಗವಂತನ ಅಸ್ತಿತ್ವ ಆಗಿತ್ತು. ಆ ಬಳಿಕ ವೇದವ್ಯಾಸ ಅನ್ನುವಂಥ ಮತ್ತೊಂದು ಅವತಾರ ಕೂಡ ಭಗವಂತನದಾಯಿತು. ಈ ವೇದವ್ಯಾಸ ಅವತಾರ ದಶಾವತಾರದಲ್ಲಿ ಸೇರಿದ್ದಲ್ಲ, ಆದ್ರೆ ಇದು ಕೂಡ ಜ್ಞಾನಾವತಾರಕ್ಕಾಗಿ ಆದಂಥ ಇತ್ತೀಚಿನ ಅವತಾರ ಅಂದ್ರೆ ಈ ವೇದವ್ಯಾಸ ಅವತಾರ. ವೇದವ್ಯಾಸ ಅನ್ನೋ ಅವತಾರದಿಂದ ಆತ 10ನೇ ಸರಿ ಈ ಭೂಮಿಯಲ್ಲಿ ಅವತಾರ ಮಾಡಿದ. ನವಮೇ ದ್ವಾಪರೇ ವಿಷ್ಣು ಅಷ್ಟಾವಿಂಶೆ ಪುರಾಭವತ್ ವೇದವ್ಯಾಸ ತಥಾ ಜಜ್ಞೆ ಜಟುಕರ್ಣ ಪುರಸ್ತರ. ಈ ವೇದವ್ಯಾಸ ಎಂತಕ್ಕಂಥವರು ಅನೇಕ ಬಾರಿ ಅವತಾರ ಮಾಡಿದ್ದಾರೆ. ಅನೇಕ ಬಾರಿ ಅವತಾರ ಮಾಡಿ ವೇದಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಮಾಡ್ತಿರುವಂಥದ್ದು ಈಗ ವೇದವ್ಯಾಸನ ಅನ್ನುವಂಥ ಅವತಾರ ಈಗ ಕೆಲವು ವರ್ಷಗಳಿಂದ ಆಗಿದ್ದು. ವೇದವ್ಯಾಸನ ಅವತಾರ ಮತ್ತು ಕೃಷ್ಣ ಅವತಾರ ಎರಡೂ ಕೂಡ ಸಮಕಾಲೀನವಾದಂತಹ ಅವತಾರಗಳು. ಸತ್ಯವತಿಯ ಮಗನಾಗಿ ಪ್ರಾದುರ್ಭವಿಸಿದಂತಹ ಈ ವೇದವ್ಯಾಸರು ನಷ್ಟಪ್ರಾಯವಾಗಿದ್ದಂತಹ ವೇದಗಳನ್ನೆಲ್ಲವನ್ನು, ಉತ್ಪನ್ನವಾಗಿದ್ದಂತಹ ವೇದಗಳನ್ನ ಮತ್ತೆ ಎತ್ತಿ ಹಿಡಿದು ಅದನ್ನು 4 ಭಾಗ ಮಾಡಿ ಇಂತಿಂಥ ವೇದವನ್ನು ನೀವು ಓದಿರಿ, ಇದು ನಿಮ್ಮ ಶಾಖೆ ಆಗಿರಲಿ ಅಂತ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅವರಿಗೆ ವೇದವ್ಯಾಸ ಅನ್ನುವಂಥ ಹೆಸರು ಬಂತು. ಅವರೇ ಈ ಮಹಾಭಾರತ ಅನ್ನುವಂಥ ಗ್ರಂಥ ರಚನೆ ಮಾಡಿದರು. ಆ ಮಹಾಭಾರತ ಗ್ರಂಥದಲ್ಲೇ ಮತ್ತು ಅದರ ಕೆಲ ಭಾಗವಾದಂತಹ ಹರಿವಂಶದಲ್ಲೇ ಭಗವಂತನಾದಂತಹ ಹರಿಯ ಚರಿತ್ರೆ ಹಾಗೂ ಆತನ ಭಕ್ತರಾದಂತಹ ಕೌರವ ಪಾಂಡವರ ಆತನ ಭಕ್ತರಾದಂತಹ ಪಾಂಡವರ ಚರಿತ್ರೆ ಕೂಡ ಅದರಲ್ಲಿ ಬಂದಿದೆ. ವೇದಗಳ ಅರ್ಥವನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಅದೇ ವೇದವ್ಯಾಸರೇ ಬ್ರಹ್ಮಸೂತ್ರಗಳನ್ನು ಕೂಡ ರಚನೆ ಮಾಡಿದರು. ಸೂತ್ರ ಅಂತಂದ್ರೆ ಫಾರ್ಮುಲಾ ಅಂತ ಅರ್ಥ. ಹಿಂದೆ ನಾನು ಹೇಳಿದ್ದೆ ನಿಮಗೆ. ಒಟ್ಟಾರೆ ಇರೋದು 564 ಸೂತ್ರಗಳಷ್ಟೇ. ಒಂದು 4 ರಿಂದ 8 ಅಕ್ಷರದ ಕೆಲವು ಒಂದೊಂದು ಸೂತ್ರ ಅಂತ 564 ಸೂತ್ರಗಳಿವೆ. ಆ 564 ಸೂತ್ರಗಳಿಂದ ಸಮಸ್ತ ವೇದಗಳನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಎನ್ನುವುದನ್ನು ಅವರೊಂದು ದಿಗ್ದರ್ಶನ ಮಾಡಿದರು. ಆ ಸೂತ್ರಗಳನ್ನು ಅವಲಂಬಿಸಿಯೇ ಉತ್ತರ ಮೀಮಾಂಸಾ ಅನ್ನುವಂಥ, ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳಿ 5ನೇ ಮತ್ತು 6ನೇ ದರ್ಶನಗಳು. ಅದರಲ್ಲಿ ಉತ್ತರ ಮೀಮಾಂಸಾ ಅಂತ ಅನ್ನೋದು ಈ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿಯೇ ಹೊರಟರು. ಆ ಬ್ರಹ್ಮಸೂತ್ರಗಳಿಗೆ 21 ಭಾಷೆಗಳು ಬಂದಿವೆ. ಶಂಕರ ಭಗವತ್ಪಾದರು, ರಾಮಾನುಜರು, ಆ ಬಳಿಕ ಮಧ್ವಾಚಾರ್ಯರು, ಹೀಗೆ ಎಲ್ಲರೂ ಕೂಡ ಭಾಷೆಗಳನ್ನು ಬರೆದಿದ್ದಾರೆ. ಈ 3 ಮಹನೀಯಕ್ಕಿಂತಲೂ ಹಿಂದೆಯೂ ಅನೇಕ ಜನ ಅದಕ್ಕೆ ಬ್ರಹ್ಮಸೂತ್ರಗಳಿಗೆ ಭಾಷೆಯನ್ನು ಬರೆದಿದ್ದಾರೆ. ಇದು ದಶಾವತಾರದಲ್ಲಿ ಸೇರಿದ್ದಲ್ಲ, ಆದರೂ ಕೂಡ ಭಗವಂತನ ಒಂದು ಪ್ರಮುಖವಾದಂತಹ ಅವತಾರವೇ. ಇನ್ನು ಮುಂದೆಯೂ ಕೂಡ ಇಂಥ ಅನೇಕ ಅವತಾರಗಳನ್ನು ಭಗವಂತ ಮಾಡಲಿದ್ದಾನೆ. ಮತ್ತು ಒಂದು ಅವತಾರ ಇದೆ, ಬುದ್ಧ ಅನ್ನುವ ಹೆಸರಿನಿಂದ ಆತ ಅವತರಿಸಿದ ಅನ್ನುವ ಆ ಹೆಸರಿನಿಂದ ಆತ ಅವತರಿಸಿ ಉಪದೇಶ ಮಾಡಿದ. ಆದರೆ ಕೆಲವರು ಅವನ ಉಪದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರು, ಮತ್ತು ಕೆಲವರು ಅವನ ಅವತಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಭಗವಂತನ ವಾಣಿ ಏನಿದೆಯಲ್ಲ, ಅವು ಅಷ್ಟಾದಶ ಪುರಾಣಗಳಿರ್ಬೋದು ಅಥವಾ ಉಳಿದ ಬ್ರಹ್ಮಸೂತ್ರಗಳು ಇತ್ಯಾದಿ ಯಾವುದೇ ಗ್ರಂಥಗಳಿರ್ಬೋದು, ಕೆಲವು ಸಂದರ್ಭದಲ್ಲಿ ತೀರಾ ಸುಲಿದ ಬಾಳೆಹಣ್ಣಿನಂತೆ ಸರಳವಾಗಿ ಅರ್ಥ ಆಗುವಂಥದ್ದು, ಕೆಲವೊಂದು ಸಾರಿ ತೆಂಗಿನಕಾಯಿಯಂತೆ ಮೇಲಿನ ಚಿಪ್ಪನ್ನು ಪ್ರಯಾಸದಿಂದ ಒಡೆದು ತಿನ್ನಬೇಕಾದಂಥವು. ಹೀಗೆ ಅನೇಕ ರೀತಿಯಾದ ಸ್ವರೂಪ ಅದರ, ಒಂದೊಂದು ಕಡೆ ಒಂದೊಂದು ಥರ. ಹಾಗಾಗಿ ಸುಲಭವಾಗಿ ಅರ್ಥ ಆಗಿಬಿಡ್ತದೆ ಅಂತಿಲ್ಲ. ಹಾಗಾಗಿ ಭಗವಂತ ಏನು ಹೇಳಿದಾನೆ ಅನ್ನೋದನ್ನು ಕೆಲವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು, ಕೆಲವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗೆ ಅದು ಆ ಬೌದ್ಧಾವತಾರದ ಒಂದು ಸಂಕೇತ. ಅಂದ್ರೆ ಸತ್ಯವನ್ನು ಹೇಳಬೇಕಾದ್ರೆ ಅದನ್ನು ಯಾವತ್ತೂ ಕೂಡ ಮುಚ್ಚಿ ಇಟ್ಟು ಹೇಳಬೇಕು. ಮೂರ್ಖರ ಕೈಗೆ ಸತ್ಯ ಸಿಗುವಂತಾಗಬಾರದು. ಒಂದು ವೇಳೆ ಅವ್ರ ಕೈಗೆ ಸಿಕ್ಕರೂ ಕೂಡ ಅದು ಅವ್ರಿಗೇನು ಉಪಯೋಗ ಆಗೋದಿಲ್ಲ, ಅವ್ರು ಕಳ್ಕೊತಾರೆ ಅದನ್ನು ಬೇಗ ಮತ್ತೊಮ್ಮೆ. ಅದನ್ನ ವಿಷಯ ಬೇರೆನೆ. ಆದರೂ ಸತ್ಯವನ್ನ ಮೂರ್ಖರು ತಿಳಿಯಬಾರ್ದು, ಯೋಗ್ಯರಾದವರು ತಿಳಿಯಬೇಕಂದ್ರೂ ಕೂಡ ಅವ್ರು ಪ್ರಯತ್ನ ಪಟ್ಟು ತಿಳಿಯಬೇಕು. ಹಾಗಾಗಿ ತಿಳಿದಾಗ ಸತ್ಯದ ಬೆಲೆ ಅವ್ರಿಗೆ ಗೊತ್ತಾಗ್ತದೆ ಅನ್ನೋದಕ್ಕಾಗಿ ಈ ಇಂಥ ಅವತಾರಗಳು, ಬುದ್ಧಾವತಾರ ಮೊದಲಾದಂಥ ಅವತಾರಗಳು ಮೇಲಿನ ಮೇಲೆ ಆಗ್ತಿರ್ತವೆ. ಆ ಭಗವಂತನ ಅವತಾರವಾದಂತಹ ಬೌದ್ಧಾವತಾರವನ್ನು ಕೆಲವರು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರೆದ್ರು, ಮತ್ತು ಕೆಲವರ ಎಲ್ಲ ಧರ್ಮಗಳನ್ನು ತ್ಯಜಿಸಿ
ಮೂರ್ಖರಾಗಿ ಅಜ್ಞಾನದ ಹಾದಿಯನ್ನು ಹಿಡಿದರು. ಇನ್ನೂ ಒಂದು ಅವತಾರ ಆಗಲಿಕ್ಕಿದೆ ಮುಂದೆ. ಶಂಭಲ ಅನ್ನುವಂಥ ಒಂದು ಗ್ರಾಮ ಇದೆ. ಆ ಶಂಭಲ ಅನ್ನುವಂಥ ಗ್ರಾಮದಲ್ಲಿ ವಿಷ್ಣು ಶಯನ ಎಂಬ ಒಬ್ಬ ಜ್ಞಾನಿಯ ಮಗನಾಗಿ ಕಲ್ಕಿ ಎಂಬ ಹೆಸರಿನಿಂದ ಈ ಭಗವಂತ ಅವತಾರ ಮಾಡುವನಿದ್ದಾನೆ. ಅವತಾರ ಮಾಡಿ ತೀರಾ ಹದಗೆಟ್ಟಾಗ, ಪರಿಸ್ಥಿತಿ ಬಹಳ ಹದಗೆಟ್ಟಾಗ, ಕಲಿಯುಗದ ಕೊನೆಯಲ್ಲಿ ಅವನು ಅವತಾರ ಮಾಡುವನಿದ್ದಾನೆ. ಅವತಾರ ಮಾಡಿ ಅಧರ್ಮಿಗಳಾದವರನ್ನು ನಾಶಪಡಿಸಿ ಧರ್ಮವನ್ನು ಮತ್ತೊಮ್ಮೆ ಎತ್ತಿ ಹಿಡಿತಾನೆ. ಹಾಗೆಲ್ಲ ನಮಗೆ ನೋಡಿದ್ರೆ ಈಗಾಗಲೇ ಸಾಕಷ್ಟು ಹದಗೆಟ್ಟಿದೆ ಅಲ್ಲ, ಈಗಲೇ ಒಂದ್ಸರಿ ಭಗವಂತ ಅವತಾರ ಮಾಡಿದ್ರೆ ಚೆನ್ನಾಗಿತ್ತು ನಮ್ಗೆ ಅನಿಸ್ತು. ನಮ್ಮ ದೃಷ್ಟಿ ಬೇರೆ, ಭಗವಂತನ ದೃಷ್ಟಿ ಬೇರೆ. ಎಷ್ಟು ಕೆಡಬೇಕು ಅಂತ ಭಗವಂತನ ದೃಷ್ಟಿಯಲ್ಲಿ ಇರ್ತದೆ ಅಷ್ಟು ಇನ್ನೂ ಕೆಡಬೇಕು. ಕೊಡ ದೊಡ್ಡದಿರ್ತದೆ, ಕೊಡ ತುಂಬಬೇಕು. ನಮ್ಮ ದೃಷ್ಟಿಯಲ್ಲಿ ಈಗಾಗಲೇ ತುಂಬ ಬಿಟ್ಟಿದೆ. ಬೇಕಾದಷ್ಟು ಜನ ನಮ್ಮ ಸುತ್ತಮುತ್ತಲು ಇದ್ದಾರೆ, ಅವರೆಲ್ಲ ಅನ್ಯಾಯ ಅನಾಚಾರಗಳನ್ನು ಮಾಡಿದ್ದಾರೆ ಅಂತ ನಾವು ಭಾವಿಸ್ತಿರ್ತೀವಿ. ಆದರೆ ಅನ್ಯಾಯ ಅನಾಚಾರಗಳನ್ನು ಮಾಡಿದವರು ಒಮ್ಮೆ ಹೀಗೆ ನಾಶವನ್ನು ಹೊಂದೋದು ಮತ್ತೆ ಎದ್ದು ನಿಲ್ಲೋದು, ಇದು ಎಲ್ಲ ಕಾಲದಲ್ಲೂ ನಡೆದು ಬಂದಿರುವಂಥ ಒಂದು ಘಟನೆಯೇ. ಪ್ರಾಸಂಗಿಕವಾಗಿ ಒಂದು ಘಟನೆ ನೆನಪಿಗೆ ಬಂತು. ಈ ಅಧ್ಯಾಯ ಮುಕ್ತಾಯ ಆಗಲಿಕ್ಕೂ ಬಂದಿರೋದ್ರಿಂದ ಆ ಒಂದು ಘಟನೆಯನ್ನು ಹೇಳ್ತೇನೆ. ಆ ಘಟನೆಯನ್ನು ಕೇಳಿ ನಾವು ನಮ್ಮ ಶಾಸ್ತ್ರವನ್ನು ನಂಬಬೇಕು, ಶಾಸ್ತ್ರದ ಮೇಲೆ ವಿಶ್ವಾಸ ಇಡಬೇಕು ಅಂತ ನಾನು ಹೇಳೋದಿಲ್ಲ. ಆದರೂ ಇಂಥ ಘಟನೆಗಳನ್ನು ನಾವು ಪರದೇಶದಲ್ಲೂ ಕೇಳ್ತೀವಿ ಅನ್ನೋದಕ್ಕಾಗಿ ನಿಮಗೊಂದು ಘಟನೆ ಹೇಳ್ತೇನೆ ಅಷ್ಟೇ. ಅಮೆರಿಕದಲ್ಲಿ ಕಳೆದ ಶತಮಾನದಲ್ಲಿ ಎಡ್ಗರ್ ಕೇಸಿ ಅಂತ ಒಬ್ಬ ತತ್ವಜ್ಞಾನಿ ಇದ್ದ. ಎಡ್ಗರ್ ಕೇಸಿ ಅಂತ. ಅವನು ಸ್ವಯಂ ಸಮೋಹಿನಿ ಮಾಡ್ಕೊಳ್ತಿದ್ದ, ಸೆಲ್ಫ್ ಹಿಪ್ನಾಟಿಸಮ್ ಮಾಡ್ಕೊಳ್ತಿದ್ದ. ಮಾಡ್ಕೊಂಡು ತನ್ನನ್ನು ತಾನು ಸಮೋಹಿನಿಗೆ ವಶಪಡಿಸ್ಕೊಂಡು ಮಲ್ಕೊಂಡ್ಬಿಡ್ತಿದ್ದ. ನಿಮ್ಮಂಥವ್ರು ಒಬ್ಬರು ಅವನ ಹತ್ರ ಬಂದು ನನಗೊಂದು ಇಂಥ ಸಮಸ್ಯೆ ಬಂದಿದೆ, ಸಂಸಾರ ಸಮಸ್ಯೆ ಇರ್ಬೋದು, ರೋಗದ ಸಮಸ್ಯೆ ಇರ್ಬೋದು, ನೀವು ಹೇಳ್ಕೊಂಡ್ರೆ ನೀವು ಹಿಂದಿನ ಜನ್ಮದಲ್ಲಿ ಏನು ಒಂದು ಪಾಪ ಮಾಡಿದ್ವಿ ಅನ್ನೋದನ್ನ ಒಂದು ವಿವರಿಸ್ತಿದ್ದ. ವಿವರಿಸಿ ನೀವು ಅದರ ಫಲವಾಗಿ ನಿಮ್ಗೆ ಹೀಗೆ ಆಗಿದೆ ಅಂತ ಹೇಳ್ತಿದ್ದ. ಒಂದು ವೇಳೆ ನೀವು ನನಗಿಂಥ ಸಮಸ್ಯೆ ಬಂದಿದೆ ಅಂತ ಹೇಳದೇ ಇದ್ರು ಅವ್ನು ಎದುರಿಗೆ ಹೋಗಿ ನಿಂತ್ರೆ ಸಾಕು, ಅವ್ನು ಕಣ್ಣು ಮುಚ್ಕೊಂಡಿರ್ತಿದ್ದ. ಆ ಸಂದರ್ಭದಲ್ಲಿ ಕಣ್ಣು ತೆರೆದಿರ್ತಿರ್ಲಿಲ್ಲ. ನಿಮ್ಗೇನು ರೋಗ ಇದೆ, ನಿಮ್ಗೇನು ಸಮಸ್ಯೆ ಇದೆ ಅಂತ ಹೇಳ್ಬಿಡ್ತಿದ್ದ. ಅವನು ಹೇಳಿ ಅದಕ್ಕೆ ಕಾರಣವನ್ನು ತಿಳಿಸ್ತಿದ್ದ. ಅವನ ಇಂಥ ಎಲ್ಲ ಹೇಳಿಕೆಗಳನ್ನು ಅಮೆರಿಕದ ಪ್ರಖ್ಯಾತರಾದಂತಹ ಪತ್ರಿಕಾ ರಂಗದವರೆಲ್ಲ ಅದನ್ನ ದಾಖಲೆ ಮಾಡಿಟ್ಟಿರ್ತಾರೆ. ಅವನು ಕೆಲವು ಹಿಂದಿನ ಕಾಲದ ಇಂಥ ಘಟನೆಗಳನ್ನು ಹೇಳಿದ್ದಾನೆ. ಇವತ್ತು ನಾವು ವೈಜ್ಞಾನಿಕ ರಂಗದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಮಾಡಿದ್ದೇವೆ, ಅದರ ತುತ್ತು ತುದಿಯನ್ನು ಮುಟ್ಟುತ್ತಾ ಇದ್ದೇವೆ ಅಂತ ಅನ್ಕೊಳ್ತಾ ಇದ್ದೇವಲ್ಲ, ಇದೇನು ಹೊಸದಲ್ಲ. ಇಂಥದ್ದು ಎಷ್ಟೋ ಸರಿ ಆಗಿತ್ತು ಹಿಂದೆಯೂ ಕೂಡ. ಮಾಡಿ ಆ ವೈಜ್ಞಾನಿಕ ಸಾಧನೆಯ ಶಿಖರವನ್ನು ತಲುಪಿ, ಅದರ ಜೊತೆಗೇನೆ ಅನ್ಯಾಯದ ಶಿಖರವನ್ನು ಕೂಡ ತಲುಪಿ, ಅಧರ್ಮದ ಶಿಖರವನ್ನು ತಲುಪಿ, ಅದರ ಫಲವಾಗಿ ನಾಶ ಹೊಂದಿಬಿಟ್ಟಿದ್ರು ಎಷ್ಟೋ ಸಂಸ್ಕೃತಿಗಳವರು. ಎಷ್ಟೆಷ್ಟೋ ಜನ ಸಂಸ್ಕೃತಿಗಳು, ಎಷ್ಟೆಷ್ಟೋ ಜನ ನಾಗರಿಕತೆಗಳು ಈ ಜಗತ್ತಿನಲ್ಲಿದ್ದವು, ಅವರೆಲ್ಲ ಹಾಳಾಗಿ ಹೋಗಿದ್ದಾರೆ ಅಂತ ಅವನು ಕೆಲವು ನಾಗರಿಕತೆಗಳನ್ನು ಗುರುತು ಮಾಡಿ ತೋರಿಸಿದ್ದಾನೆ. ಆ ಎಲ್ಲ ಶಬ್ದಗಳು ನಮಗೆ ನೆನಪಿಗೆ ಬರ್ತಿಲ್ಲ. ಹೀಗಾಗಿ ನಾವು ಯಾವುದನ್ನು ವಿಜ್ಞಾನ ಅಂತ ಭಾವಿಸ್ತೇವೆ, ಅದನ್ನು ನಾವು ಧರ್ಮದ ಬೆಂಬಲ ಇಲ್ಲದೆ ಅನುಸರಿಸ್ತಾ ಹೋದರೆ ನಮ್ಗೆ ಏನಾಗಬಹುದು ಅನ್ನೋದನ್ನ ಆ ತತ್ವಜ್ಞಾನಿ ಕೇಸಿ ಅನ್ನುವಂಥ ತತ್ವಜ್ಞಾನಿ ಸೂಚನೆ ಮಾಡ್ತಿದ್ದ. ಹಾಗಾಗಿ ನಮಗೂ ತನಿಸ್ತು ಈಗಲೂ ಬೇಕಾದಷ್ಟು ವಿಜ್ಞಾನ ತನ್ನ ಶಿಖರವನ್ನು ಮುಟ್ಟೋ ಹಂತಕ್ಕೆ ಬಂದಿದೆ. ಹಾಗಾಗಿ ಈಗ ಭಗವಂತ ಅವತಾರ ಮಾಡಬಾರ್ದೇನು ಅಂತ ಅನಿಸ್ತದೆ. ಕೆಲವೊಮ್ಮೆ ಭಗವಂತ ತಾನೇ ಅವತಾರ ಮಾಡ್ತಾನೆ, ಕೆಲವೊಂದ್ಸರಿ ತನ್ನ ಅನುಚರರಾದವರನ್ನ ಅಥವಾ ತನ್ನ ಸಂವಿಧಾನವನ್ನು ಬೇರೆ ಯಾರಲ್ಲೋ ಇಟ್ಟು ಅವರ ಮೂಲಕ ಇವೆಲ್ಲ ಕ್ರಿಯೆಗಳನ್ನು ಮಾಡಿಸ್ತಾನೆ. ಅಂತ ಒಂದು ಭಗವಂತರ ಅವತಾರ ಇನ್ನೂ 4 ಲಕ್ಷ ವರ್ಷ ಬಳಿಕ ಆಗಲಿಕ್ಕಿದೆ. ಕಲಿಯುಗ ಶುರುವಾಗಿ 5,000 ವರ್ಷ ಆಯ್ತಷ್ಟೇ. ಈಗಾಗಲೇ ಇಂಥ ಅನ್ಯಾಯದ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಇನ್ನೊಂದು 4 ವರ್ಷದಲ್ಲಿ ಇನ್ನೂ ಏನೇನಾಗಲಿಕ್ಕಿದೆ ಅಂತ ನಾವು ಸ್ವಲ್ಪ ಊಹೆ ಮಾಡ್ಬೋದು. ಅಷ್ಟೆಲ್ಲ ಆದಮೇಲೆ ಆ ಕೊಡ ತುಂಬಿತು ಅಂತ ಅನಿಸಿದಾಗ ಮತ್ತೊಮ್ಮೆ ಕಲ್ಕಿ ಅನ್ನೋದ್ರಿಂದ ಭಗವಂತ ಅವತಾರ ಮಾಡಿ ದುರ್ಜನರನ್ನು ನಿರ್ಮೂಲನೆ ಮಾಡ್ತಾನೆ. ಪ್ರಾಕೃತಿಕವಾದಂತಹ ವಿವಿಧ ರೀತಿಯಾದಂತಹ ಅನಾಹುತಗಳು ಆಗುವಂತೆ ಆಗ್ತವೆ ಮೇಲಿನ ಮೇಲೆ. ಹಾಗೆ ಪ್ರಜೆಗಳ ಸಂಖ್ಯೆ ಕಡಿಮೆ ಆಗ್ತಿರ್ತದೆ. ಅದು ದೊಡ್ಡ ಸಂಖ್ಯೆಯಲ್ಲಿ ಆಗಬೇಕಾದ್ರೆ ಕೆಲವು ಸರಿ ಭಗವಂತ ತಾನಾಗೇ ಬರ್ತಾನೆ. ಹೀಗೆ ಕಲಿಯುಗ ಕೊನೆಗೊಳ್ತದೆ, ಮತ್ತೆ ಕೃತಯುಗ ಪ್ರಾರಂಭ ಆಗಲಿಕ್ಕಿದೆ. ವಿಶ್ವದಲ್ಲಿ ಅನ್ಯಾಯ ತನ್ನ ಸೀಮೆಯನ್ನು ಮುಟ್ಟುವುದು, ತನ್ನ ಚರ್ಮ ಸ್ಥಿತಿಯನ್ನು ಮುಟ್ಟುವುದು, ಕೆಳಗೆ ಬೀಳೋದು, ಮತ್ತೆ ಧರ್ಮ ಮೇಲೆ ನಿಲ್ಲೋದು, ಕೆಲವು ಧರ್ಮದ ಆ ಮೆರೆದಾಟದ ನಂತರ ಮತ್ತೆ ಧರ್ಮ ಕೆಳಗಿಳಿಯುವುದು. ಇಂಥ ವೈಪರೀತ್ಯಗಳೇನಿವೆ ಇವು ಮೇಲಿಂದ ಮೇಲೆ ಆಗ್ತಾ ಇರುವಂಥವು ಘಟನೆಗಳು ಅಂತ ಹರಿವಂಶವು ಕೂಡ ತಿಳಿಸ್ತದೆ. ಜ್ಞಾನಿಗಳಾದವರು ಇಂಥ ಎಲ್ಲ ಸಂದರ್ಭಗಳಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅನ್ನೋದನ್ನ ವಿವರಿಸಿ ಹೇಳ್ತಾರೆ. ಪೂರ್ಣವಾಗಿ ಭಗವಂತನ ಈ ಅವತಾರಗಳನ್ನು ತಿಳ್ಕೊಳ್ಳೋದಾಗ್ಲಿ, ಭಗವಂತನ ಅವತಾರಗಳ ಉದ್ದೇಶಗಳನ್ನಾಗಲಿ ಸಂಕೇತವನ್ನಾಗಲಿ ತಿಳ್ಕೊಳ್ಳೋದಾಗ್ಲಿ ಜ್ಞಾನಿಗಳಾದವರಿಗೂ ಕೂಡ ಸಾಧ್ಯ ಆಗಲಾರದಂಥ ಕೆಲಸ ಅದು. ಹೀಗಾಗಿ ಇಲ್ಲಿ ತನಕ ನಾನು ನಿನಗೆ ಏನು ಹೇಳಿದ್ದೇನಲ್ಲ, ಇದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೇನಷ್ಟೇ.
ಇದೇ ವಿಸ್ತಾರ ಅಂತ ನಮ್ಗೆ ಅನಿಸ್ತದೆ, ಹೌದು. ಆದ್ರೆ ಭಗವಂತ ಹೇಳಿದ್ದಲ್ಲೂ ಸಂಕ್ಷಿಪ್ತವಾಗೇ ಹೇಳಿದ್ದಾನೆ ಇಲ್ಲಿ ತನಕ. ಈ ಎಲ್ಲ ಶುದ್ಧಿ ಈ ಭಗವಂತನ ಅವತಾರಗಳನ್ನು ಕೇಳಿದ್ರೆ ನಮಗೆ ಎಲ್ಲ ರೀತಿಯಾದಂತಹ ಸಮೃದ್ಧಿ ದೊರೆಯುವುದಲ್ಲದೆ ಪಿತೃದೇವತೆಗಳು ಕೂಡ ಒಂದು ಶಾಶ್ವತವಾದಂತಹ ತೃಪ್ತಿ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯತ್ರ ದೇವಾಶ್ಚ ಮುಷ್ಯಂತಿ ಪ್ರಾದುರ್ಭಾವಾನ್ ಕೀರ್ತನೆ ಪುರಾಣಂ ವರ್ತತೆ ಯತ್ರ ವೇದಸ್ಥಿತಿ ಸಮಾಹಿತಂ ಪ್ರಿಯಂತೆ ಪಿತರಸ್ತಸ್ಯ ಪ್ರಾದುರ್ಭಾವಾನ್ ಕೀರ್ತನಾತ್ ವಿಷ್ಣು ರಸಲಬೀಜಸ್ಯ ಯಶ್ನೋತಿ ಕೃತಾಂಜಲಿ. ಶ್ರಾದ್ದ ಕಾಲದಲ್ಲಿ ನಿರ್ದಿಷ್ಟವಾಗಿ ಹರಿವಂಶದ ಯಾವ ಭಾಗಗಳನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲ ಇನ್ನೂ ಕೆಲವು ಕಡೆ ಮುಂದೆ ಬರಲಿಕ್ಕಿದೆ. ಈ ಶ್ಲೋಕವನ್ನು ಗಮನಿಸ್ಬೇಕು ನಾವು. ಬೇರೆ ಬೇರೆ ಕಥೆಗಳನ್ನ, ಹರಿವಂಶದಲ್ಲಿ ಬರುವಂತಹ ಬೇರೆ ಬೇರೆ ಕಥೆಗಳನ್ನ ಶ್ರಾದ್ದ ಕಾಲದಲ್ಲಿ ಶ್ರಾದ್ದದ ಯಜಮಾನ ಮತ್ತು ಪುರೋಹಿತರು ಆ ಕ್ರಿಯೆಯನ್ನು ಮುಂದುವರಿಸುವಾಗ ಬೇರೆಯವರು ಕೆಲವು ಕಥೆಗಳನ್ನು ಪಠನ ಮಾಡಬೇಕು. ಭಗವಂತನ ಇಂಥ ಅವತಾರಗಳ ಪ್ರಾದುರ್ಭಾವ ಏನಿದೆಯಲ್ಲ, ಇದನ್ನು ಕೂಡ ನಾವು ಪಠನ ಮಾಡಿದರೆ, ಶ್ರವಣ ಮಾಡಿದರೆ ಆ ಕರ್ತೃವಿನ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತ ಇಲ್ಲೊಂದು ಮಾತು ಬರಲಿಕ್ಕಿದೆ. ಹೀಗೆ ಆ ಪಿತೃಗಳು ಸಂತೃಪ್ತರಾಗುವುದಲ್ಲದೆ ನರೋ ಸುತ್ವಾ ನರೋ ಮುಚ್ಯತಿ ಸರ್ವ ಪಾಪೈಹಿ, ಸಕಲ ಪಾಪಗಳನ್ನು ಆತ ಕಳ್ಕೊಳ್ತಾನೆ ಅನ್ನುವಲ್ಲಿಗೆ ಈ ಹರಿವಂಶದ ಇತಿ ಶ್ರೀ ಮಹಾಭಾರತೆ ಖಿಲಭಾಗೆ ಹರಿವಂಶ ಪರ್ವಣಿ ಪ್ರಾದುರ್ಭಾವಾನ್ ಸಂಗ್ರಹೋ ನಾಮ 41 41ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಶ್ರೀಕೇಶನೆ ಈಶ ನಿನ್ನ ಶರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.